ಫೋನಲ್ಲಿ ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ, ವಾಟ್ಸಪ್ ಕೂಡ ಇದೆ. ಆದರೆ ನಾಳೆ ಬೆಳಿಗ್ಗೆ ಪೊಲೀಸರು ನಿಮ್ಮನ್ನ ನಿಲ್ಲಿಸಿ ಡ್ರೈವಿಂಗ್ ಲೈಸೆನ್ಸ್ ಎಲ್ಲಿದೆ, RC ತೋರಿಸಿ ಅಂತ ಕೇಳಿದ್ರೆ ಅದಕ್ಕೆ ತಕ್ಷಣ ಹೆಲ್ಪ್ ಮಾಡುವಂತ ಗೌರ್ಮೆಂಟ್ ಆ್ಯಪ್ ನಿಮ್ಮ ಫೋನ್ನಲ್ಲಿದೆಯಾ? ಒಮ್ಮೆ ನೀವು ಚಿನ್ನದ ಅಂಗಡಿಗೆ ಹೋಗಿ ಚಿನ್ನವನ್ನ ಖರೀದಿ ಮಾಡ್ತೀರಾ ಅಂತ ಊಹೆ ಮಾಡ್ಕೊಳ್ಳಿ. ನೀವು ಖರೀದಿಸೋ ಚಿನ್ನ ಅಸಲಿನೋ ನಕಲಿನೋ ಅಂತ ಕೂಡಲೇ ಹೇಳ್ಕೊಡುವಂತ ಗೌರ್ಮೆಂಟ್ ಆ್ಯಪ್ ನಿಮ್ಮ ಮೊಬೈಲಲ್ಲಿದೆಯಾ? ನಿಮ್ಮ ಮನೆಯ ಹಿರಿಯರು ಬ್ಯಾಂಕ್ಗೆ ಹೋಗದೆ ಲೈಫ್ ಸರ್ಟಿಫಿಕೇಟ್ ಅನ್ನ ಮೊಬೈಲಲ್ಲೇ ಸಲ್ಲಿಸಬಹುದಾದಂತ ಒಂದು ಗೌರ್ಮೆಂಟ್ ಆ್ಯಪ್ ಇದೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಡೋಂಟ್ ವರಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು 10 ಉಚಿತ ಗೌರ್ಮೆಂಟ್ ಆಪ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಆಪ್ಸ್ಗಳು ನಿಮ್ಮ ಫೋನ್ನಲ್ಲಿದ್ರೆ ಸರ್ಕಾರಿ ಕಚೇರಿಗಳ ಸುತ್ತುವಂತ ಕೆಲಸ ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಪ್ರತಿಯೊಂದು ಆಪ್ ಅನ್ನ ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು, ಅದನ್ನ ಹೇಗೆ ಬಳಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಮ್ಮ ಫೋನ್ನಲ್ಲಿ ಟೈಮ್ ಪಾಸ್ ಮಾಡೋದಕ್ಕೆ ಇವತ್ತು ಸಾಕಷ್ಟು ಆ್ಯಪ್ಸ್ ಇದೆ. ಆದರೆ ನಮ್ಮ ಒಂದು ಡೈಲಿ ಲೈಫಲ್ಲಿ ಎದುರಾಗುವಂಥ ಸಾಕಷ್ಟು ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಅನ್ನು ಕೊಡುವಂಥ ಗೌರ್ಮೆಂಟ್ ಆ್ಯಪ್ಸ್ ಕೂಡ ಇವೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಅದಕ್ಕಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿ ಭಾರತೀಯರ ಫೋನ್ನಲ್ಲಿ ಇರಲೇಬೇಕಾದಂಥ 10 ಫ್ರೀ ಗೌರ್ಮೆಂಟ್ ಆ್ಯಪ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅಷ್ಟೇ ಅಲ್ಲ, ಪ್ರತಿಯೊಂದು ಆ್ಯಪನ್ನು ಪ್ರಾಕ್ಟಿಕಲ್ ಆಗಿ ಹೇಗೆ ಇನ್ಸ್ಟಾಲ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಏನೇನ್ ಬೆನಿಫಿಟ್ ಇದೆ, ಸ್ಟೂಡೆಂಟ್ಸ್ ಇಂದ ಹಿಡಿದು ಸೀನಿಯರ್ ಸಿಟಿಜನ್ಸ್ ವರೆಗೆ ಎಲ್ಲರಿಗೂ ಈ ಮಾಹಿತಿ ಉಪಯೋಗ ಆಗುತ್ತೆ. ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಈ ವಿಡಿಯೋನ ಸಾಕಷ್ಟು ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸ್ನೇಹಿತರೆ, ಮೊದಲನೇ ಆಪ್ ನಾನು ಮಾತನಾಡ್ತಿರುವಂತದ್ದು ಡಿಜಿ ಲಾಕರ್. ಸೊ ನಮ್ಮಲ್ಲಿ ಬಹಳಷ್ಟು ಜನ ಇವತ್ತು RC, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಪೊಲ್ಯೂಷನ್ ಸರ್ಟಿಫಿಕೇಟ್, ಹೀಗೆ ಎಲ್ಲ ದಾಖಲೆಗಳನ್ನ ನಮ್ಮ ಒಂದು ಪರ್ಸ್ನಲ್ ಇಟ್ಕೊಂಡು ಓಡಾಡ್ತಾ ಇರ್ತೀವಿ. ಇಲ್ಲ ಅಂತಂದ್ರೆ ಕಾರಿನ ಡ್ಯಾಶ್ ಬೋರ್ಡ್ ಅಲ್ಲಿ ಎಸೆದು ಬಿಡ್ತೀವಿ. ಕೆಲವೊಮ್ಮೆ ಅವುಗಳನ್ನ ಎಲ್ಲಿಟ್ಟಿದ್ದೀವಿ ಅನ್ನೋದೇ ನಮಗೆ ಮರೆತು ಬಿಡುತ್ತೆ. ಅಂತ ಟೈಮಲ್ಲಿ ಪೊಲೀಸರು ನಿಮ್ಮನ್ನ ನಿಲ್ಲಿಸಿ ಡ್ರೈವಿಂಗ್ ಲೈಸೆನ್ಸು, RC ತೋರ್ಸಪ್ಪ ಅಂತ ಕೇಳಿದ್ರೆ ಅದು ಎಲ್ಲಿದೆ ಅನ್ನೋದೇ ನೆನಪಾಗೋದಿಲ್ಲ ಅಂತ ಹೇಳಿದ್ರೆ ಕಷ್ಟ ಆಗೋಗ್ಬಿಡುತ್ತಲ್ವಾ? ಸೊ ಒಂದು ವೇಳೆ ಪೊಲೀಸರು ಚಲನ್ ಹಾಕಿದ್ರೆ ಅದನ್ನ ನೀವು ಪಾವತಿಸಬೇಕಾಗತ್ತೆ. ಸೊ ಈಗಂತೂ ನೀವು ನೋಡ್ತಿರ್ಬೋದು ಎಷ್ಟು ಫೈನ್ ಕೊಡ್ತಾರೆ ಅಂತ ಹೇಳ್ಕೊಂಡು. ಸೊ ಈ ಎಲ್ಲ ತೊಂದರೆಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ನಿಮ್ಮ RC ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಅನ್ನ ಯಾವಾಗ ಬೇಕಾದ್ರೂ ಮೊಬೈಲ್ನಲ್ಲೇ ತೋರಿಸಬಹುದಾದಂತ ಗೌರ್ಮೆಂಟ್ ಆಪ್ ಇದೆ. ಈ ಆಪ್ ಹೆಸರು ಸ್ನೇಹಿತರೆ ಡಿಜಿ ಲಾಕರ್. ಸೊ ಇದು ಕೇವಲ ಡ್ರೈವಿಂಗ್ ಲೈಸೆನ್ಸು, ವೆಹಿಕಲ್ RCಗಾಗಿ ಮಾತ್ರ ಅಲ್ಲ. ಸೊ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಸೇರಿದಂತೆ ಸಾಕಷ್ಟು ಸರ್ಕಾರಿ ದಾಖಲೆಗಳನ್ನ ಒಂದೇ ಆಪ್ ನಲ್ಲಿ ಸೇಫ್ ಆಗಿ ಸ್ಟೋರ್ ಮಾಡ್ಕೊಳ್ಬಹುದು. ಹಾಗಾದ್ರೆ ಈ ಆಪ್ ಹೇಗೆ ಕೆಲಸ ಮಾಡುತ್ತೆ, ದಾಖಲೆಗಳನ್ನ ಹೇಗೆ ಸ್ಟೋರ್ ಮಾಡಬೇಕು, ಅದನ್ನೆಲ್ಲ ನಾನು ಕಂಪ್ಲೀಟ್ ಆಗಿ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಆ ಆಪ್ ಅನ್ನ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ನನ್ನ ಮೊಬೈಲಲ್ಲಿ ಆಲ್ರೆಡಿ ಈಗ ಡಿಜಿ ಲಾಕರ್ ಅನ್ನ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಈಗ ಅದನ್ನ ಹೇಗೆ ಓಪನ್ ಮಾಡಬೇಕು, ಜೊತೆಗೆ ಆಧಾರ್ ಕಾರ್ಡ್ ಮೂಲಕ ಹೇಗೆ ಲಾಗಿನ್ ಆಗಬೇಕು ಅನ್ನೋದನ್ನ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ. ಸೊ ಮೊದಲನೇದಾಗಿ ಇಲ್ಲಿ ನಿಮಗೆ ನೀವು ಓಪನ್ ಮಾಡಿದ ತಕ್ಷಣ ನೀವು ಆಧಾರ್ ಮೂಲಕ ಲಾಗಿನ್ ಆಗಬೇಕಾಗತ್ತೆ. ಸೊ ಇದು ಗೌರ್ಮೆಂಟ್ ಆಪ್ ಆಗಿರೋದ್ರಿಂದ ಥರ್ಡ್ ಪಾರ್ಟಿ ಟೆನ್ಷನ್ ಇರೋದಿಲ್ಲ. ಸೊ ಥರ್ಡ್ ಪಾರ್ಟಿ ಅಲ್ಲ, ಹಾಗಾಗಿ ನಿಮ್ಮ ಆಧಾರ್ ಮಾಹಿತಿ ಏನಿದೆಯೋ ಅದು ಯಾವುದು ಕೂಡ ಲೀಕ್ ಆಗಲ್ಲ. ಜೊತೆಗೆ ನಾನು ನನ್ನ ಆಧಾರ್ ಅನ್ನ ಯೂಸ್ ಮಾಡಿಕೊಂಡು ಈಗ ಲಾಗಿನ್ ಆಗಿದ್ದೀನಿ. ಸೊ ಈಗ ಈ ಆಪ್ ಇಂಟರ್ಫೇಸ್ ಈ ರೀತಿ ಕಾಣುತ್ತೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಇಲ್ಲಿ ನಿಮಗೆ ಸಾಕಷ್ಟು ಸರ್ವಿಸ್ಗಳು ಸಿಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಆಗಿರ್ಬೋದು, ಅಥವಾ ಆಧಾರ್ ಕಾರ್ಡ್ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುವಂಥದ್ದಾಗಿರ್ಬೋದು, ಅದನ್ನ ಡಿಜಿ ಲಾಕರ್ ಮೂಲಕ ನೀವು ಆರಾಮ್ಸೆ ಸೇಫ್ ಆಗಿ ಇಟ್ಕೊಳ್ಬಹುದು. ಇದರ ಜೊತೆಗೆ ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗವರ್ಮೆಂಟ್ ಆಗಿರ್ಬೋದು, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ಸ್, ಹೀಗೆ ಸಾಕಷ್ಟು ಇಲಾಖೆಗಳ ಅಧಿಕೃತ ಸರ್ಟಿಫಿಕೇಟ್ಗಳನ್ನ ಈ ಆಪ್ ಮೂಲಕ ನೀವು ಡಿಜಿ ಲಾಕರ್ ಅಲ್ಲಿ ಸೇಫ್ ಆಗಿ ಇಟ್ಕೋಬಹುದು. ಸ್ನೇಹಿತರೆ, ಈಗ ನನ್ನ ಹತ್ರ ಯಾವ್ಯಾವ ದಾಖಲೆಗಳನ್ನ ನಾನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಅನ್ನೋದನ್ನ ನಿಮ್ಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನೋಡಿ. ಅಲ್ಲಿ ನೀವು ಮೇಲೆ ಸಿ ಆಲ್ ಅಂತ ಕೊಟ್ಟಾಗ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕಾಣಿಸ್ತಾ ಹೋಗುತ್ತೆ ನೋಡಿ. ಫಾರ್ ಎಕ್ಸಾಂಪಲ್, ನನ್ನ ಆಧಾರ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ವೆರಿಫಿಕೇಶನ್ ರೆಕಾರ್ಡ್ ಆಗಿರ್ಬೋದು, ಆಮೇಲೆ UAN ಕಾರ್ಡ್ ಕೂಡ ನಾನು ಇಲ್ಲಿ ಸೇಫ್ ಆಗಿಟ್ಟಿದ್ದೀನಿ. ಸೊ PF ಇರುವಂತ ಪ್ರತಿಯೊಬ್ಬರಿಗೂ ಕೂಡ UAN ನಂಬರ್
ಇರುತ್ತೆ. ಸೊ ಅದಕ್ಕಾಗಿ ನಾನು ಆ ನಂಬರ್ನ ಕೂಡ, ಆ UAN ನಂಬರ್ನ ಕೂಡ ಸೇಫ್ ಆಗಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಎವ್ರಿ ಟೈಮ್ ನನಗೆ ಮರೆತು ಹೋಗುತ್ತೆ. ಸೊ ಹಾಗಾಗಿ ಡಿಜಿ ಲಾಕರಲ್ಲಿ ಇಟ್ಬಿಟ್ಟಿದ್ದೀನಿ. ನಮ್ಮ ಡ್ರೈವಿಂಗ್ ಲೈಸೆನ್ಸ್ಗೆ ಸಂಬಂಧಿಸಿದಂಥ ಎಲ್ಲ ಮಾಹಿತಿ ನೋಡಿ ಇಲ್ಲಿ ನಿಮಗೆ ಸಿಗುತ್ತೆ. ಸೊ ಒಂದು ವೇಳೆ ಪೊಲೀಸರು ನಿಮ್ಮನ್ನ ನಿಲ್ಲಿಸಿ ಡ್ರೈವಿಂಗ್ ಲೈಸೆನ್ಸ್ ತೋರಿಸಿ ಅಂತಂದ್ರೆ ನಿಮ್ಮ ವ್ಯಾಲೆಟ್ನಲ್ಲಿ ಲೈಸೆನ್ಸ್ ಇಲ್ಲ, ಕಾರ್ನಲ್ಲೂ ಇಲ್ಲ, ಬೈಕಲ್ಲೂ ಇಲ್ಲ, ಸೊ ಮೊಬೈಲ್ನಲ್ಲಿ ಅದರ ಫೋಟೋ ಕೂಡ ಇಲ್ಲ. ಅಂಥ ಟೈಮಲ್ಲಿ ಟೆನ್ಷನ್ ಆಗಬೇಕು ಅಂತಿಲ್ಲ. ಸಿಂಪಲ್ ಆಗಿ ಡಿಜಿ ಲಾಕರ್ ಓಪನ್ ಮಾಡಿ ನಿಮ್ಮ ಆಧಾರು, ಮೊಬೈಲ್ ನಂಬರು, DL ನಂಬರನ್ನು ಎಂಟರ್ ಮಾಡಿದ್ರೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ತಕ್ಷಣವೇ ಅಲ್ಲಿ ನಿಮಗೆ ಕಾಣಸಿಗುತ್ತೆ. ಸೊ ಒಮ್ಮೆ ಅದನ್ನು ಆ್ಯಡ್ ಮಾಡಿದ್ರೆ ನೀವು ಡಿಲೀಟ್ ಮಾಡುವವರೆಗೂ ಕೂಡ ಅದು ಡಿಜಿ ಲಾಕರ್ನಲ್ಲಿ ಶಾಶ್ವತವಾಗಿ ಸೇಫ್ ಆಗಿರುತ್ತೆ. ಸೊ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಡಿಜಿ ಲಾಕರ್ನಲ್ಲಿರುವಂಥ ಈ ದಾಖಲೆಗಳು ಸಂಪೂರ್ಣವಾಗಿ ಕಾನೂನುಬದ್ಧ, ಲೀಗಲ್ ಆಗಿರುತ್ತೆ. ಹಾಗಾಗಿ ಡ್ರೈವಿಂಗ್ ಲೈಸೆನ್ಸ್ ಆಗಿರಲಿ ಅಥವಾ RC ಆಗಿರಲಿ ಡಿಜಿ ಲಾಕರ್ ಮೂಲಕ ತೋರಿಸಿ ಯಾವುದೇ ಸಮಸ್ಯೆ ಇಲ್ಲದೆ ನೀವು ಆರಾಮಾಗಿ ರೋಡಲ್ಲಿ ಮುಂದೆ ಹೋಗ್ಬೋದು. ಇಷ್ಟೇ ಅಲ್ಲ, ಒಂದು ವೇಳೆ ತಕ್ಷಣ ಪ್ಯಾನ್ ಕಾರ್ಡ್ ಬೇಕಾಯಿತು ಅಂತ ಅನ್ಕೊಳ್ಳಿ, ವ್ಯಾಲೆಟ್ನಲ್ಲಿ ಪ್ಯಾನ್ ಕಾರ್ಡ್ ಇಲ್ಲ, ಪ್ಯಾನ್ ಕಾರ್ಡ್ ನಂಬರ್ ಕೂಡ ನೆನಪಿಲ್ಲ ಅಂಥ ಟೈಮಲ್ಲಿ ಡಿಜಿ ಲಾಕರ್ ಆ್ಯಪನ್ನು ಯೂಸ್ ಮಾಡಿಕೊಂಡು ನಿಮ್ಮ ಪ್ಯಾನ್ ನಂಬರನ್ನು ಈಸಿಯಾಗಿ ನೀವು ನೋಡ್ಬೋದು. ಸೊ ಹಾಗಾಗಿ UAN ಕಾರ್ಡ್ ಆಗಿರಬಹುದು, ಆಧಾರ್ ಕಾರ್ಡ್ ಸೇರಿದಂತೆ ಇನ್ನೂ ಅನೇಕ ಪ್ರಮುಖ ದಾಖಲೆಗಳನ್ನ ಡಿಜಿಟಲ್ ರೂಪದಲ್ಲಿ ಇಲ್ಲಿ ನೀವು ಸೇಫ್ ಆಗಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಸ್ನೇಹಿತರೆ. ಕೇವಲ ಆಧಾರ್ ಕಾರ್ಡು, UAN ಕಾರ್ಡ್ ಆಗಿರಲಿ, ಇಂಥ ಎಲ್ಲ ಪ್ರಮುಖ ದಾಖಲೆಗಳನ್ನ ನಾವು ಡಿಜಿಟಲ್ ರೂಪದಲ್ಲಿ ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಇದು ಸರ್ಕಾರದ ಆ್ಯಪ್ ಆಗಿರುತ್ತೆ, ಕಂಪ್ಲೀಟ್ ಫ್ರೀ ಆಗಿರುತ್ತೆ, ಆರಾಮಾಗಿ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಈಗ ಮೊದಲ ಆ್ಯಪ್ ಬಗ್ಗೆ ಗೊತ್ತಾಯ್ತಾ. ಇನ್ನು ಎರಡನೇ ಆ್ಯಪ್ ಅಂತ ಬಂದ್ರೆ BIS ಕೇರ್ ಆ್ಯಪ್. ಈ ಆ್ಯಪ್ ಮುಖ್ಯವಾಗಿ ಆಗಾಗ ಚಿನ್ನವನ್ನ ಖರೀದಿಸೋರ್ಗಾಗಿರ್ಬೋದು ಅಥವಾ ಸಾಮಾನ್ಯವಾಗಿ ಗೋಲ್ಡ್ ಶಾಪಿಗೆ ಹೋಗಿ ಬಂಗಾರವನ್ನ ಕೊಳ್ಳೋರ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಚಿನ್ನವನ್ನ ಬೈ ಮಾಡೋದಕ್ಕೆ ಒಂದು ಗೋಲ್ಡ್ ಶಾಪಿಗೆ ಹೋಗಿದ್ದೀರಾ ಅಂತ ಅನ್ಕೊಳ್ಳಿ. ಅಲ್ಲಿ ನೀವು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನವನ್ನ ಖರೀದಿ ಮಾಡಿದ್ದೀರಾ. ಆದ್ರೆ ಆ ಅಂಗಡಿಯಲ್ಲಿ ಕೊಟ್ಟಿರುವಂತ ಚಿನ್ನ ನಿಜವಾಗ್ಲೂ ಕೂಡ ಅಸಲಿನೋ ನಕಲಿನೋ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ? ಹಾಗೆ ಗೊತ್ತಾಗಲ್ಲ, ಕಷ್ಟ ಆಗುತ್ತೆ. ಸೊ ನಮ್ಮ ಕಣ್ಣಿಗೆ ನೋಡಿ ಅದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಹೇಳೋದು ಸಿಕ್ಕಾಪಟ್ಟೆ ಕಷ್ಟ. ಸೊ ಅದಕ್ಕೆ ಪರೀಕ್ಷೆ ಮಾಡಿದ್ರೆ ಮಾತ್ರ ಖಚಿತವಾಗಿ ನಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಾವು ಸ್ವತಃ BIS ಕೇರ್ ಆ್ಯಪ್ ಬಳಸ್ಕೊಂಡು ನಾವು ಖರೀದಿಸುವಂಥ ಆ ಜ್ಯುವೆಲ್ಲರಿ ಅಸಲಿನೋ ನಕಲಿನೋ ಅನ್ನೋದನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಯಾಕಂತಂದ್ರೆ ಜ್ಯುವೆಲ್ರಿ ಮಾರೋರು ಪ್ರತಿಯೊಂದು ಜ್ಯುವೆಲ್ರಿ ಮೇಲೂ ಕೂಡ HUID ನಂಬರ್ ಆಗಿರ್ಬೋದು, ಹಾಲ್ಮಾರ್ಕ್ ಅನ್ನ ನೀಡ್ತಾರೆ. ಈ ಒಂದು HUID ನಂಬರ್ ಅನ್ನ BIS ಕೇರ್ ಆ್ಯಪ್ ನಲ್ಲಿ ಎಂಟರ್ ಮಾಡಿದ್ರೆ ಅಲ್ಲಿ ವೆರಿಫೈ HUID ನಂಬರ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ HUID ನಂಬರ್ ಅನ್ನ ಎಂಟರ್ ಮಾಡಿದ್ರೆ ಸಾಕು. ಸೊ ನೀವು ಖರೀದಿಸಿದಂತ ಚಿನ್ನ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಕ್ಕಿಬಿಡುತ್ತೆ. ಸೊ ಅದು ಎಷ್ಟು ಕ್ಯಾರೆಟ್ ಗೋಲ್ಡು ಎಲ್ಲ ಕೂಡ ಇನ್ಫಾರ್ಮೇಶನ್ ಈ ಆ್ಯಪ್ ನಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಬೇರೆ ಯಾವುದೇ ಥರ್ಡ್ ಪಾರ್ಟಿ ಆ್ಯಪ್ ಅಲ್ಲ, ಗೌರ್ಮೆಂಟ್ ಆ್ಯಪ್ ಆಗಿರುತ್ತೆ. ಸೊ ಗೌರ್ಮೆಂಟ್ ಆ್ಯಪ್ ಆಗಿರೋದ್ರಿಂದ ಮಾಹಿತಿ ನಿಮಗೆ ಕಂಪ್ಲೀಟ್ ಸಿಕ್ಬಿಡುತ್ತೆ. ಸೊ ಇದು ಕೇವಲ ಗೋಲ್ಡ್ ಪ್ಯೂರಿಟಿ ಚೆಕ್ ಮಾಡುವಂಥದ್ದು ಮಾತ್ರ ಅಲ್ಲ. BIS ಕೇರ್ ಆ್ಯಪ್ ಅಥವಾ ವೆಬ್ಸೈಟ್ ಮೂಲಕ ನೀವು ವಾಸಿಸುವಂಥ ಸ್ಟೇಟ್ ಆಗಿರ್ಬೋದು, ಸಿಟಿಯಲ್ಲಿ ಎಷ್ಟು ಸರ್ಟಿಫೈಡ್ ಹಾಲ್ ಮಾರ್ಕಿಂಗ್ ಸೆಂಟರ್ಸ್ ಇದೆ, ಜೊತೆಗೆ ಎಷ್ಟು ಲೈಸೆನ್ಸ್ಡ್ ಜ್ಯುವೆಲ್ರಿ ಸ್ಟೋರ್ಸ್ ಇದೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಬಿಡುತ್ತೆ. ಸೊ ಇದರಿಂದ ನಾವು ಖರೀದಿಸುವಂಥ ಚಿನ್ನದಲ್ಲಿ ಮೋಸ ಆಗುವಂಥ ಸಾಧ್ಯತೆಯನ್ನ ಕಡಿಮೆ ಮಾಡ್ಕೋಬಹುದು. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಬಹುದು, ನಕಲಿ ಚಿನ್ನ ಆಗಿರ್ಬೋದು, ಕಲಬೆರಕೆ ಪ್ರಕರಣಗಳು ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಸೊ ಅದಕ್ಕಾಗಿ ಸರ್ಕಾರ ಸರ್ಟಿಫೈಡ್ ಹಾಲ್ ಮಾರ್ಕಿಂಗ್ ಸೆಂಟರ್ಸ್ ಆಗಿರ್ಬೋದು, ಸರ್ಟಿಫೈಡ್ ಜ್ಯುವೆಲ್ಲರ್ಸ್ಗಳ ಪಟ್ಟಿಯನ್ನ ಈ ಒಂದು ಆ್ಯಪ್ ನಲ್ಲಿ ನಿಮಗೆ ಡಿಸ್ಪ್ಲೇ ಮಾಡುತ್ತೆ. ಸೊ ಈ ಒಂದು ಸರ್ಟಿಫೈಡ್ ಜ್ಯುವೆಲ್ಲರ್ಸ್ ಲಿಸ್ಟ್ ಆಗಿರ್ಬೋದು, ಹಾಲ್ ಮಾರ್ಕಿಂಗ್ ಸೆಂಟರ್ಸ್ ಅನ್ನ ಹುಡುಕೊಳ್ಳೋದಕ್ಕೆ BIS ಕೇರ್ ಆ್ಯಪ್ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಈಗ ನಾನು HUID ನಂಬರ್ ಅನ್ನ ಹೇಗೆ ವೆರಿಫೈ ಮಾಡೋದು, ಜೊತೆಗೆ ಹಾಲ್ ಮಾರ್ಕಿಂಗ್ ಸೆಂಟರ್ಸ್ ಅನ್ನ ಹೇಗೆ ಹುಡುಕೋದು ಅನ್ನೋದನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಥ್ರೂ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನೋಡಿ. ಇದು ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈಗ ಆಲ್ರೆಡಿ ನನ್ನ ಫೋನ್ ನಲ್ಲಿ BIS ಕೇರ್ ಆ್ಯಪ್ ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಆ್ಯಪ್ ಅನ್ನ ಓಪನ್ ಮಾಡ್ತಿದ್ದೀನಿ. ಸೊ ಇಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಅನ್ನ ಬಳಸಿ ಮೊದಲನೇದಾಗಿ ಲಾಗಿನ್ ಆಗಬೇಕು. ಸೊ ಲಾಗಿನ್ ಆಗದಿದ್ರು ಯಾವುದೇ ಸಮಸ್ಯೆ ಇಲ್ಲ. ಸೊ ಓಪನ್ ಆ್ಯಪ್ ಅಂತ ಕೊಟ್ರೆ ನಿಮಗೆ ಒಂದಷ್ಟು ಆಪ್ಷನ್ಸ್ಗಳು ಕಾಣುತ್ತೆ ನೋಡಿ. ಸೊ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಎರಡನೇ ಆಪ್ಷನ್ ವೆರಿಫೈ HUID ಅಂತ ಒಂದು ನಿಮಗೆ ಕಾಣಿಸಿಗುತ್ತೆ. ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ ನಂತರ ಎಂಟರ್ HUID ನಂಬರ್ ಅಂತ ಆಪ್ಷನ್ ಸಿಗುತ್ತೆ ನೋಡಿ. ಸೊ ನಾನು ಒಂದು ನಂಬರ್ನ ಎಂಟರ್ ಮಾಡ್ತೀನಿ. ಅಲ್ಲಿ ನೀವು ಜ್ಯುವೆಲ್ರಿ ಮೇಲಿರುವಂಥ HUID ನಂಬರನ್ನು ಎಂಟರ್ ಮಾಡಿದ್ರೆ ಸಾಕು. ಸೊ ನಾನು ನನ್ನ ಒಂದು HUID ಚೈನ್ HUID ನಂಬರ್ನ ಹಾಕ್ತಾ ಇದ್ದೀನಿ. ಸೊ ಅದಾದ ಮೇಲೆ
ಆ ಜ್ಯುವೆಲ್ರಿಗೆ ಸಂಬಂಧಿಸಿದಂಥ ಸಂಪೂರ್ಣ ಮಾಹಿತಿ ನಿಮಗೆ ಕಾಣಸಿಗುತ್ತೆ. ಅದರ ಮೂಲಕ ನೀವು ಖರೀದಿಸುವಂಥ ಒರಿಜಿನಲ್ ಚಿನ್ನನ ಅಥವಾ ಫೇಕ್ ಅನ್ನೋದು ಇಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸೊ ನಂದು ಒರಿಜಿನಲ್ ಅಂತ ತೋರಿಸ್ತಾ ಇದೆ. ಸೊ ಅಷ್ಟೇ ಅಲ್ಲ, ನಾವು ಮಾರ್ಕೆಟ್ಗೆ ಹೋದಾಗ ಚಾರ್ಜರ್ ಆಗಿರ್ಬೋದು, ಇಯರ್ಫೋನ್ಸ್, ಹೀಗೆ ಸಾಕಷ್ಟು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಅನ್ನ ಖರೀದಿಸ್ತೀವಲ್ವಾ. ಆದರೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಫಸ್ಟ್ ಕಾಪಿ, ಡೂಪ್ಲಿಕೇಟ್ ಪ್ರಾಡಕ್ಟ್ಸು ಎಲ್ಲವೂ ಇರುತ್ತೆ. ಸೊ ಹಾಗಾಗಿ ಒರಿಜಿನಲ್ ಬ್ರ್ಯಾಂಡ್ ಹೆಸರನ್ನೇ ಹಾಕಿ ಹಲವರು ಅವುಗಳನ್ನು ಯೂಸ್ ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಅಂಥ ಟೈಮಲ್ಲಿ ನಾವು ಖರೀದಿಸುವಂಥ ಪ್ರಾಡಕ್ಟ್ ಒರಿಜಿನಲ್ಲು ಡೂಪ್ಲಿಕೇಟ್ ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ BIS ಕೇರ್ ಆ್ಯಪ್ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಅದರೊಳಗೆ ನಿಮಗೆ ವೆರಿಫೈ ಆರ್ ನಂಬರ್, CRS ಅನ್ನುವಂಥ ಆಪ್ಷನ್ ಕೂಡ ಸಿಗುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ಖರೀದಿಸಿದಂಥ ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ಚಾರ್ಜರ್ ಆಗಿರ್ಬೋದು, ಇಯರ್ಫೋನ್ಸ್ ಆಗಿರ್ಬೋದು, ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ಆಗಿರ್ಬೋದು, ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಅಲ್ಲಿ ನಿಮಗೆ ಆರ್ ನಂಬರ್ ಅಂತ ಇರುತ್ತೆ ಸ್ನೇಹಿತರೆ. ಅಲ್ಲಿ ಪ್ರಾಡಕ್ಟ್ ರಿಜಿಸ್ಟ್ರೇಷನ್ ನಂಬರ್ ಅನ್ನೋ ಆಪ್ಷನಲ್ಲಿ ಆರ್ ನಂಬರ್ ಅಂತ ಎಂಟರ್ ಮಾಡಿದ್ರೆ, ಸೊ ನೀವು ಖರೀದಿಸಿದಂಥ ಪ್ರಾಡಕ್ಟ್ ಯಾವ ಬ್ರ್ಯಾಂಡ್ನದ್ದು, ಅದರ ಒರಿಜಿನಲ್ ಹೆಸರು ಏನು, ಎಕ್ಸ್ಪೈರಿ ಡೇಟ್ ಯಾವುದು, ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ, ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ ಅನ್ನೋದರ ಕಂಪ್ಲೀಟ್ ಲಿಸ್ಟ್ ನಿಮಗೆ ಇಲ್ಲಿ ನೀವು ನೋಡ್ಬೋದು. ಸೊ ಈ ಮೂಲಕ ನಾವು ಖರೀದಿಸುವಂಥ ಪ್ರಾಡಕ್ಟು ಒರಿಜಿನಲ್ ಫೇಕ್ ಅನ್ನೋದನ್ನ ಈ ಒಂದು ಆ್ಯಪ್ ಥ್ರೂ ನೀವು ಆರಾಮಾಗಿ ಐಡೆಂಟಿಫೈ ಮಾಡ್ಬೋದು. ಅದರಿಂದ ನೀವು ಸಾವಿರಾರು ರೂಪಾಯಿ ಹಣವನ್ನು ಕೂಡ ಉಳಿಸ್ಬೋದು, ಮೋಸ ಆಗೋದನ್ನ ಕೂಡ ತಪ್ಪಿಸ್ಕೊಳ್ಬೋದು ಸ್ನೇಹಿತರೆ. ಇದು ಕೂಡ ಗೌರ್ಮೆಂಟ್ ಆ್ಯಪ್ ಆಗಿರುತ್ತೆ. ಸೊ ಸ್ನೇಹಿತರೆ, ನಾನು ಆಲ್ರೆಡಿ ನಿಮಗೆ ಹೇಳಿದೆ, ಹಾಲ್ ಮಾರ್ಕಿಂಗ್ ಸೆಂಟರ್ಸ್ ಆಗಿರ್ಬೋದು, ವೆರಿಫೈಡ್ ಜ್ಯುವೆಲ್ಲರ್ಸ್ ಬಗ್ಗೆ ಕೂಡ BIS ಕೇರ್ ವೆಬ್ಸೈಟ್ ಅಥವಾ ಆ್ಯಪ್ ಮೂಲಕ ನೀವು ತಿಳ್ಕೊಳ್ಬೋದು ಅಂತ. ಸೊ ಅದನ್ನು ಹೇಗೆ ನೋಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತೀನಿ, ಈಸಿಯಾಗಿ ಅರ್ಥ ಮಾಡಿಸ್ತೀನಿ ನೋಡಿ. ಸೊ ಮೊದಲು ನೀವೀಗ ಲ್ಯಾಪ್ಟಾಪ್ ನಿಮ್ಮ ಹತ್ರ ಇತ್ತು, ಫೋನ್ ಇತ್ತು ಅಂತಂದರೆ ಬ್ರೌಸರನ್ನು ಓಪನ್ ಮಾಡಿ BIS ಕೇರ್ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಆಗ ನಿಮಗೆ ಮೊದಲನೇದೊಂದು ವೆಬ್ಸೈಟ್ ಬರುತ್ತೆ ನೋಡಿ, ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕ್ತಾ ಇದ್ದೀನಿ. ಸೊ ಅಲ್ಲಿ BIS.gov.in ಅಂತ ವೆಬ್ಸೈಟ್ ಕಾಣುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ವೆಬ್ಸೈಟ್ ಈ ರೀತಿ ಓಪನ್ ಆಗುತ್ತೆ. ಸೊ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ಹಾಲ್ ಮಾರ್ಕಿಂಗ್ ಅನ್ನುವಂಥ ಒಂದು ಆಪ್ಷನ್ ಕಾಣಿಸುತ್ತೆ. ಸೊ ಅದರ ಕೆಳಗೆ ಲಿಸ್ಟ್ ಆಫ್ ಹಾಲ್ ಮಾರ್ಕಿಂಗ್ ಸೆಂಟರ್ಸ್ ಅಥವಾ ಲಿಸ್ಟ್ ಆಫ್ ಲೈಸೆನ್ಸ್ಡ್ ಜುವೆಲ್ಲರ್ಸ್ ಅನ್ನುವಂಥ ಆಪ್ಷನ್ ಇರುತ್ತೆ. ಸೊ ನಿಮಗೆ ಹಾಲ್ ಮಾರ್ಕಿಂಗ್ ಸೆಂಟರ್ಸ್ ಬೇಕು ಅಂತಂದ್ರೆ ಲಿಸ್ಟ್ ಆಫ್ ಹಾಲ್ ಮಾರ್ಕಿಂಗ್ ಸೆಂಟರ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ದೇಶದಾದ್ಯಂತ ಇರುವಂಥ ಹಾಲ್ ಮಾರ್ಕಿಂಗ್ ಸೆಂಟರ್ಸ್ಗಳ ಕಂಪ್ಲೀಟ್ ಪಟ್ಟಿ ನಿಮಗೆ ಸಿಗುತ್ತೆ. ಸೊ ನಿಮಗೆ ಬೇಕಾದ್ರೆ ಸರ್ಚ್ ಆಪ್ಷನ್ ಅಲ್ಲಿ ನಿಮಗೆ ನಿಮ್ಮ ರೀಜನ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಆಗಿರ್ಬೋದು, ಹೀಗೆ ಸಾಕಷ್ಟು ವಿವರಗಳು ಸಿಗುತ್ತೆ. ಸೊ ನಿಮ್ಮ ಪ್ರದೇಶದಲ್ಲಿರುವಂಥ ಹಾಲ್ ಮಾರ್ಕಿಂಗ್ ಸೆಂಟರ್ಸ್ಗಳ ಲಿಸ್ಟ್ ತಕ್ಷಣಕ್ಕೆ ಸಿಕ್ಬಿಡುತ್ತೆ. ಒಂದು ವೇಳೆ ನಮ್ಮ ಪ್ರದೇಶದಲ್ಲಿರುವಂಥ ಲೈಸೆನ್ಸ್ಡ್ ಜುವೆಲ್ಲರ್ಸ್ ಬಗ್ಗೆ ಬೇಕು ಅಂತಂದರೆ ಅಲ್ಲಿ ನಿಮಗೆ ಲೈಸೆನ್ಸ್ಡ್ ಜುವೆಲ್ಲರ್ಸ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ನಿಮ್ಮ ಏರಿಯಾದಲ್ಲಿ ಗೌರ್ಮೆಂಟ್ ಅಂದರೆ ಸರ್ಕಾರಿ ಲೈಸೆನ್ಸ್ ಹೊಂದಿರುವಂಥ ಜುವೆಲ್ಲರಿ ಶಾಪ್ಸ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬಹುದು ನಿಮಗೆ ಯಾವ್ದು ನಿಯರ್ ಇದೆ ಅಂತ. ನೋಡಿ, ವೆಬ್ಸೈಟ್ ಓಪನ್ ಆದ ಮೇಲೆ ಈ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ವೆಬ್ಸೈಟು ಆ್ಯಪು ಎರಡರಲ್ಲೂ ಕೂಡ ನೀವು ಈ ರೀತಿ ಚೆಕ್ ಮಾಡ್ಬೋದು. ಸೊ ಇಲ್ಲಿ ಗೋಲ್ಡ್ ಜುವೆಲ್ಲರ್ಸ್ ಆಗಿರ್ಬೋದು, ಸಿಲ್ವರ್ ಜುವೆಲ್ಲರ್ಸ್ ಅನ್ನುವಂಥ ಎರಡು ಆಪ್ಷನ್ ಇರುತ್ತೆ. ಸೊ ಸಿಲ್ವರ್ಗೂ ಕೂಡ ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ನೀವು ಗೋಲ್ಡ್ ಖರೀದಿಸಬೇಕು ಅಂತಂದ್ರೆ ಅಲ್ಲಿ ಗೋಲ್ಡ್ ಜುವೆಲ್ಲರ್ಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ಸ್ಟೇಟು, ಡಿಸ್ಟ್ರಿಕ್ಟು, ಬ್ರಾಂಚು ಎಲ್ಲವನ್ನ ಎಂಟರ್ ಮಾಡಬೇಕಾಗತ್ತೆ. ಸೊ ನಿಮಗೆ ಬೇಕಾದಂಥ ಲಿಸ್ಟ್ ಸಿಗುತ್ತೆ. ಒಂದು ವೇಳೆ ಸಿಲ್ವರ್ ಅನ್ನ ನೀವು ಬೈ ಮಾಡಬೇಕು ಅಂತಂದ್ರೆ ಅಲ್ಲೂ ಕೂಡ ಸೇಮ್ ಆಪ್ಷನ್ ಇರುತ್ತೆ, ಸಿಲ್ವರ್ ಜುವೆಲ್ಲರ್ಸ್ ಆಪ್ಷನ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಬೇಕಾದಂಥ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಬೋದು. ಇಲ್ಲಿ ವೆರಿಫೈಡ್ ಜುವೆಲ್ಲರ್ಸ್ಗಳ ಪಟ್ಟಿ ಸಿಗುತ್ತೆ. ಸೊ ಅಲ್ಲಿ ಹೋಗಿ ಜುವೆಲ್ಲರ್ಸ್ ಖರೀದಿಸಿದ್ರೆ ಮೋಸ ಆಗುವಂಥ ಸಾಧ್ಯತೆ ಕಡಿಮೆ ಇರುತ್ತೆ. ಯಾಕಂತಂದ್ರೆ ಇವರೆಲ್ಲ ಕೂಡ ಗೌರ್ಮೆಂಟ್ ವೆರಿಫೈಡ್ ಜುವೆಲ್ಲರ್ಸ್ ಆಗಿರ್ತಾರೆ. ಸೊ ಇದೇ BIS ಕೇರ್ ಆ್ಯಪ್ ಆಗಿರ್ಬೋದು, ವೆಬ್ಸೈಟ್ನ ಕಂಪ್ಲೀಟ್ ಬೆನಿಫಿಟ್ ಆಗಿರುತ್ತೆ ಸ್ನೇಹಿತರೆ. ಈಗ 2 ಮೇಜರ್ ಆ್ಯಪ್ಸ್ಗಳನ್ನು ನಾವು ಮುಗಿಸಿದ್ದೀವಿ. ಇನ್ನು 3ನೇ ಆ್ಯಪ್ ಬಗ್ಗೆ ನೋಡೋದಾದ್ರೆ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂಥ ಆ್ಯಪ್ ಅದೇ ಆಧಾರ್ ಆ್ಯಪ್ ಸ್ನೇಹಿತರೆ. ಈ ಆಧಾರ್ ಆ್ಯಪ್ ಪ್ರತಿಯೊಬ್ಬರ ಫೋನ್ನಲ್ಲಿ ಕಡ್ಡಾಯವಾಗಿರಬೇಕು. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಆಧಾರ್ ಕಾರ್ಡನ್ನು ಬಳಸ್ಕೊಂಡು ಹಲವಾರು ರೀತಿಯ ಸ್ಕ್ಯಾಮ್ಗಳು ನಡೀತಾ ಇದೆ. ಕೆಲವರು ನಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನೇ ಕದೀತಾ ಇದ್ದಾರೆ, ಇನ್ನು ಕೆಲವರು ನಮ್ಮ ಆಧಾರನ್ನು ಯೂಸ್ ಮಾಡಿಕೊಂಡು ನಮ್ಮ ಹೆಸರಿನಲ್ಲಿ ಅನೇಕ ಸಿಮ್ ಕಾರ್ಡ್ಸ್ಗಳನ್ನು ಕೂಡ ತೆಗೆದುಕೊಳ್ತಿದ್ದಾರೆ. ಸೊ ಪ್ರತಿದಿನ ಈ ರೀತಿಯಾದಂಥ ಪ್ರಕರಣಗಳನ್ನು ನೀವು ನೋಡ್ತಾ ಇರ್ತೀರಾ. ಸೊ ಹೀಗೆ ನಮ್ಮ ಹೆಸರಿನಲ್ಲಿ ಹಲವು ಸಿಮ್ ಕಾರ್ಡ್ಸ್ ಇದ್ರೆ ಅವುಗಳ ಮೂಲಕ ಲೋನ್ಗಳನ್ನು ತೆಗೆದುಕೊಳ್ತಾ ಇದ್ರೆ
ಆ ಲೋನ್ಗಳ ಹೊರೆ ನಮಗೆ ಗೊತ್ತಾಗದೆ ನಮ್ಮ ಮೇಲೆ ಬೀಳೋ ಸಾಧ್ಯತೆ ಇದೆ. ಸೊ ಎಲ್ಲ ಸ್ಕ್ಯಾಮ್ಗಳಿಂದ ನಾವು ಸೇಫ್ ಆಗಿರಬೇಕು ಅಂತಂದ್ರೆ ಆಧಾರ್ ಆ್ಯಪ್ ನಿಮ್ಮ ಮೊಬೈಲಲ್ಲಿ ಇರಲೇಬೇಕು ಸ್ನೇಹಿತರೆ. ಯಾಕಂದ್ರೆ ಈ ಆ್ಯಪ್ನಲ್ಲಿ ನಮ್ಮ ಬಯೋಮೆಟ್ರಿಕ್ಸ್ ಅನ್ನ ಲಾಕ್ ಮಾಡುವಂತ ಆಪ್ಷನ್ ಕೂಡ ಇದೆ. ಒಮ್ಮೆ ಬಯೋಮೆಟ್ರಿಕ್ಸ್ ಲಾಕ್ ಆದ್ರೆ ನಮ್ಮ ಆಧಾರ್ ಡೀಟೇಲ್ಸ್ ಆಗಿರ್ಬೋದು, ಆಧಾರ್ಗೆ ಲಿಂಕ್ ಆಗಿರುವಂತ ಯಾವುದೇ ಮಾಹಿತಿ ಲೀಕ್ ಆಗೋದಿಲ್ಲ. ಸೊ ಅದರ ಮೂಲಕ ಸ್ಕ್ಯಾಮರ್ಸ್ಗಳಿಂದ ನಮ್ಮನ್ನ ನಾವು ಸೇಫ್ ಆಗಿ ಇಟ್ಕೊಳ್ಬಹುದು ಸ್ನೇಹಿತರೆ. ಸೊ ನಿಮಗೆ ಬೇಕಾದಂತ ಬಯೋಮೆಟ್ರಿಕ್ಸ್ ಅನ್ನ ಮತ್ತೆ ಅನ್ಲಾಕ್ ಮಾಡಿಕೊಂಡು ನೀವು ಯೂಸ್ ಮಾಡಬಹುದು. ಎರಡು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಮುಖ್ಯವಾದಂತ ವಿಚಾರ ಏನಪ್ಪಾ ಅಂತಂದ್ರೆ ಆಧಾರ್ ಆಪ್ ನಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳ 5 ಆಧಾರ್ ಕಾರ್ಡ್ಸ್ ವರೆಗೂ ಕೂಡ ಅದನ್ನ ಸ್ಟೋರ್ ಕೂಡ ಮಾಡ್ಕೋಬಹುದು. ಹಾಗಾಗಿ ಹೊರಗಡೆ ಇದ್ದಾಗ ಅಚಾನಕ್ ಆಗಿ ಮನೆಯವರ ಆಧಾರ್ ಕಾರ್ಡ್ ಬೇಕು ಅಂತಂದ್ರೆ ಅವರಿಗೆ ಫೋನ್ ಮಾಡಿ ವಾಟ್ಸಪ್ ಅಲ್ಲಿ ಫೋಟೋ ಕಳಿಸುವಂತ ಅವರಿಗೆ ತೊಂದರೆ ಕೊಡೋ ಅವಶ್ಯಕತೆನೇ ಇಲ್ಲ. ನೇರವಾಗಿ ಆಧಾರ್ ಆಪ್ ನಲ್ಲೇ ಅವರ ಆಧಾರ್ ಕಾರ್ಡ್ ಅನ್ನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಕೋಗ್ಬಿಡುತ್ತೆ. ಸೊ ನೀವು ಎಲ್ಲಿ ಬೇಕೋ ಅವಾಗ ನಿಮ್ಮ ಒಂದು ಫ್ಯಾಮಿಲಿ ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಲ್ಲವೂ ಸಿಗುತ್ತೆ. ಸೊ ಇನ್ನೊಂದು ಫೀಚರ್ ಏನಪ್ಪಾ ಅಂತಂದ್ರೆ ಹೊರಗಡೆ ಆಧಾರ್ ಅನ್ನ ತೋರಿಸುವಾಗ ಅದರಲ್ಲೂ ಕೂಡ ಎಲ್ಲ ಮಾಹಿತಿಯು ಕಾಣಿಸಬಾರದು ಅಂತಂದ್ರೆ ಕೇವಲ ಆಧಾರ್ ನಂಬರ್ ಮಾತ್ರ ಕಾಣಿಸ್ಬೇಕು ಅಥವಾ ಡೇಟ್ ಆಫ್ ಬರ್ತ್ ಮಾತ್ರ ಕಾಣಿಸ್ಬೇಕು ಅಂತಂದ್ರೆ ಅದಕ್ಕೂ ಕೂಡ ಇದರಲ್ಲಿ ಆಪ್ಷನ್ ಇದೆ. ಸೊ ಮಾಸ್ಟ್ ಆಧಾರ್ ಅಂತ ತೋರಿಸುವಂತ ಒಂದು ಫೀಚರ್ ಕೂಡ ಇದೆ. ಸೊ ಹಾಗಾಗಿ ನಿಮಗೆ ಯಾವ ಮಾಹಿತಿ ಮಾತ್ರ ಬೇಕೋ ಅದನ್ನ ನೀವು ಇಲ್ಲಿ ತೋರಿಸ್ಕೋಬಹುದು, ಅದನ್ನೇ ಸೆಲೆಕ್ಟ್ ಮಾಡಿ ಕೂಡ ಇಟ್ಕೋಬಹುದು. ಸೊ ಹೀಗೆ ಆಧಾರ್ ಕಾರ್ಡ್ ಅನ್ನ ಇನ್ನೂ ಹೆಚ್ಚು ಸುರಕ್ಷಿತವಾಗಿ ಬಳಸಬೇಕು ಅಂತಂದ್ರೆ ಈ ಆಧಾರ್ ಆಪ್ ನಿಮ್ಮ ಮೊಬೈಲ್ ಅಲ್ಲಿ ಇರಬೇಕಾಗತ್ತೆ ಸ್ನೇಹಿತರೆ. ಇನ್ನು 4ನೇ ಆಪ್ ಅನ್ನ ನೋಡೋಣ. ಸೊ ಇದು ಎಂ ಪರಿವಾಹನ್ ಆಪ್ ಸ್ನೇಹಿತರೆ. ಇದು ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ, ಬಟ್ ಆ ಒಂದು ಆಪ್ ಮೊಬೈಲ್ ಅಲ್ಲಿ ಇರಲ್ಲ. ಇದು ವಾಹನಗಳಿಗೆ ಸಂಬಂಧಿಸಿದಂತ ಗೌರ್ಮೆಂಟ್ ಆಪ್ ಆಗಿರುತ್ತೆ. ಇದರಲ್ಲಿ ನಿಮ್ಮ ವೆಹಿಕಲ್ RC, ಡ್ರೈವಿಂಗ್ ಲೈಸೆನ್ಸ್ ಸೇರಿದಂತೆ ವಾಹನಕ್ಕೆ ಸಂಬಂಧಿಸಿದಂತ ಎಲ್ಲ ಸರ್ವಿಸ್ಗಳು ಸಿಗುತ್ತೆ. ಸೊ ಒಂದು ವೇಳೆ ನೀವು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಅನ್ನ ಬೈ ಮಾಡಿದ್ರಿ, ಆ ವಾಹನದ ಮೇಲೆ ಯಾವುದೇ ಚಲನ್ಸ್ ಇಲ್ವಾ ಅಥವಾ ಇದೆಯಾ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತಂದ್ರೆ ಈ ಆಪ್ ನಿಮಗೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ. ಸೊ ಒಂದು ವೇಳೆ ನೀವು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಅನ್ನ ಖರೀದಿಸಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಆ ವಾಹನಕ್ಕೆ ಸಂಬಂಧಿಸಿದಂತ ಸಂಪೂರ್ಣ ಮಾಹಿತಿಯನ್ನ ಈ ಆಪ್ ಮೂಲಕ ನೀವು ಈಸಿಯಾಗಿ ಪಡ್ಕೋಬಹುದು. ಸೊ ಇಲ್ಲಿ ನೀವು ಆಪ್ ಅನ್ನ ಓಪನ್ ಮಾಡಿದಾಗ ಎಂಟರ್ ವೆಹಿಕಲ್ ನಂಬರ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅಲ್ಲಿ ವಾಹನದ ನಂಬರ್ ಅನ್ನ ಎಂಟರ್ ಮಾಡಿ ನೀವು ಸರ್ಚ್ ಮಾಡಿದ್ರೆ ಆ ವಾಹನದ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಕ್ಕಿಬಿಡುತ್ತೆ. ಅಂದ್ರೆ ಸೊ ಇಲ್ಲಿ ನೀವು ನೋಡಬಹುದು ಈ ವಾಹನದ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮಗೆ ಸಿಕ್ಬಿಡುತ್ತೆ. ಅಂದ್ರೆ ಇಲ್ಲಿ ನಾನು ಹಾಕಿದ್ದೀನಿ ಓನರ್ ನೇಮ್ ಆಗಿರ್ಬೋದು, ರಿಜಿಸ್ಟರಿಂಗ್ ಅಥಾರಿಟಿ ಆಗಿರ್ಬೋದು, ವೆಹಿಕಲ್ ಕ್ಲಾಸ್ ಆಗಿರ್ಬೋದು, ವೆಹಿಕಲ್ ಏಜ್ ಆಗಿರ್ಬೋದು, ಫ್ಯೂಯಲ್ ಟೈಪ್, ಹೀಗೆ ವಾಹನಕ್ಕೆ ಸಂಬಂಧಿಸಿದಂತ ಎಲ್ಲ ಮಾಹಿತಿ ನಿಮಗೆ ಸಿಕ್ಬಿಡುತ್ತೆ. ಇದರ ಜೊತೆಗೆ ಫಿಟ್ನೆಸ್ ವ್ಯಾಲಿಡಿಟಿ ಯಾವಾಗ ಮುಗಿಯುತ್ತೆ, ಟ್ಯಾಕ್ಸ್ ವ್ಯಾಲಿಡಿಟಿ ಎಷ್ಟು ದಿನ ಇದೆ, ಜೊತೆಗೆ ಇನ್ಶೂರೆನ್ಸ್ ವ್ಯಾಲಿಡಿಟಿ ಯಾವಾಗ ಮುಗಿಯುತ್ತೆ, ಹೀಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಅಷ್ಟೇ ಅಲ್ಲ, ಆ ವಾಹನದ ಮೇಲೆ ಯಾವುದಾದ್ರೂ ಚಲನ್ ಇದೆಯಾ ಅನ್ನೋದು ಕೂಡ ಇಲ್ಲೇ ನೀವು ತಿಳ್ಕೋಬಹುದು ಸ್ನೇಹಿತರೆ. ಸೊ ಅದಕ್ಕೋಸ್ಕರ ಇಲ್ಲಿ ನೀವು ಚಾಸಿಸ್ ನಂಬರ್ ಆಗಿರ್ಬೋದು, ಇಂಜಿನ್ ನಂಬರ್ ಅನ್ನ ನೀವು ಎಂಟರ್ ಮಾಡಬೇಕು. ಸೊ ಆ ವಾಹನದ ಮೇಲೆ ಎಷ್ಟು ಚಲನ್ಗಳಿದೆ ಅನ್ನೋದು ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ ಇನ್ಫಾರ್ಮೇಶನಲ್ ಸರ್ವಿಸಸ್ ಅನ್ನುವಂತ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೊಂದಷ್ಟು ಸರ್ವಿಸ್ಗಳು ಸಿಗ್ತಾ ಹೋಗುತ್ತೆ. ಅಂದ್ರೆ ವರ್ಚುವಲ್ RC ಆಗಿರ್ಬೋದು, ವರ್ಚುವಲ್ ಡ್ರೈವಿಂಗ್ ಲೈಸೆನ್ಸ್ ಅಷ್ಟೇ ಅಲ್ಲ, ಒಂದು ವೇಳೆ ನಿಮಗೆ ಡೂಪ್ಲಿಕೇಟ್ RC ಬೇಕು ಅಂತಂದ್ರೂ ಕೂಡ ಇಲ್ಲಿ ನೀವು ಅಪ್ಲೈ ಮಾಡಬಹುದು. ಅಂಡ್ ಇನ್ನೊಂದು ನಿಮಗೆ ಮುಖ್ಯವಾದಂಥ ಸರ್ವಿಸನ್ನು ನಾನಿಲ್ಲಿ ಹೇಳಲೇಬೇಕು ಸ್ನೇಹಿತರೆ. ಸೊ ಇಲ್ಲಿ ಏನಪ್ಪಾ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ನೀವು ವೆಹಿಕಲ್ ಲೋನನ್ನು ತೆಗೆದುಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ನಂತರ ಲೋನ್ ಸಂಪೂರ್ಣವಾಗಿ ನೀವು ತೀರಿಸಿದ್ದೀರಾ, ಕಂಪ್ಲೀಟ್ ಮಾಡಿದ್ದೀರಾ. ಆದರೆ ಇನ್ನೂ ಕೂಡ RC ಮೇಲೆ ಹೈಪೋಥಿಕೇಟೆಡ್ ಅಂತ ಬ್ಯಾಂಕ್ ಹೆಸರಿನ ಜೊತೆಗೆ ಅದು ಕಾಣಿಸ್ತಾ ಇರುತ್ತೆ. ಸೊ ಅದನ್ನು ತೆಗೆಸಿ ನೀವು ಹೊಸ RCಯನ್ನು ಪಡಿಬೇಕು ಅಂತಂದರೆ ಇಲ್ಲಿರುವಂಥ ಹೈಪೋಥೆಟಿಕೇಶನ್ ಟರ್ಮಿನೇಷನ್ ಆಪ್ಷನನ್ನು ನೀವು ಇಲ್ಲಿ ಬಳಸ್ಬೋದು. ಸೊ ಈ ಆಪ್ಷನ್ ಮೂಲಕ ಹೊಸ RCಗಾಗಿ ಅಪ್ಲೈ ಮಾಡಬಹುದು ಸ್ನೇಹಿತರೆ. ಸೊ ಈ ರೀತಿ ನಿಮಗೆ ಎಂ ಪರಿವಾಹನ್ ಆಪ್ ಮೂಲಕ ವಾಹನಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ಸರ್ವಿಸ್ಗಳನ್ನ RTO ಆಫೀಸ್ಗಳಿಗೆ ಪದೇ ಪದೇ ಹೋಗದೆ ಮನೆಯಲ್ಲೇ ಕುಳಿತು ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಯೂಸ್ ಮಾಡ್ಕೋಬಹುದು. ಸೊ ಈ ಆಪ್ ಹೇಗೆ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನ ತೋರಿಸಿದ್ದೀನಿ. ಇನ್ನು 5ನೇ ಆಪ್, ಇದು 5ನೇ ಆಪ್ ಅಂತಲ್ಲ, ಪ್ರಮುಖವಾದ ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ. ಸೊ ಈ ವೆಬ್ಸೈಟ್ ಮೂಲಕ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ ಸ್ಕೀಮ್ಸ್ ಆಗಿರಲಿ, ಸರ್ಕಾರದ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಪಡಿಬಹುದು. ಸೊ ಯಾವ್ಯಾವ ಸ್ಕೀಮ್ ಇದೆ, ಅವುಗಳಿಗೆ ನಾವು ಅರ್ಹರ ಅಥವಾ ಅಲ್ವಾ, ಸ್ಟೂಡೆಂಟ್ಸ್ಗಳಿಗೆ ಯಾವ ಒಂದಷ್ಟು ಸ್ಕೀಮ್ಸ್ಗಳಿದೆ, ಅಷ್ಟೇ ಅಲ್ಲ ರೈತರಿಗೆ ಯಾವ ಸ್ಕೀಮ್ಸ್ಗಳಿದೆ, ವರ್ಕಿಂಗ್ ಎಂಪ್ಲಾಯೀಸ್ಗಳಿಗೆ ಯಾವ ಯೋಜನೆ ಇದೆ, ಈ ರೀತಿ ಸ್ಟೇಟ್ ವೈಸ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ವೈಸ್ ಆಗಿರ್ಬೋದು, ಕಂಪ್ಲೀಟ್ ಸ್ಕೀಮ್ ಬಗ್ಗೆ ಮಾಹಿತಿಯನ್ನ ಇಲ್ಲಿ ನೀವು ಪಡಿಬಹುದು ಸ್ನೇಹಿತರೆ. ಆ ವೆಬ್ಸೈಟ್ ಹೆಸರು ನಾನು ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, myscheme.in
.gov.in. ಸೊ ಇದರ ಲಿಂಕ್ ಅನ್ನ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಹಾಕಿರ್ತೀನಿ. ಸೊ ಇಲ್ಲಿ ಆ ವೆಬ್ಸೈಟ್ ಹೋಗಿ ನೀವು ಯಾವ ಸ್ಕೀಮ್ಸ್ ಗಳಿಗೆ ಎಲಿಜಿಬಲ್ ಅನ್ನೋದನ್ನ ತುಂಬಾ ಸುಲಭವಾಗಿ ತಿಳ್ಕೋಬಹುದು. ಸೊ ಈ ಒಂದು ವೆಬ್ಸೈಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಈಗ ಸ್ಕ್ರೀನ್ ರೆಕಾರ್ಡಿಂಗ್ ಮೂಲಕ ನಾನು ತೋರಿಸ್ತೀನಿ, ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ತೀನಿ. ಸೊ ಮೊದಲು ಬ್ರೌಸರ್ ಅನ್ನ ನೀವು ಓಪನ್ ಮಾಡಿ, ಅಂದ್ರೆ ಗೂಗಲ್ ಅನ್ನ ಓಪನ್ ಮಾಡಿ. ಸೊ ಅಲ್ಲಿ ಮೈ ಸ್ಕೀಮ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಮೊದಲೇ ನಿಮಗೆ ವೆಬ್ಸೈಟ್ಗೆ myskim.gov.in ಅಂತ ಕಾಣಿಸುತ್ತೆ. ಸೊ ಇದು ಗವರ್ಮೆಂಟ್ ವೆಬ್ಸೈಟ್, ಥರ್ಡ್ ಪಾರ್ಟಿ ವೆಬ್ಸೈಟ್ ಅಲ್ಲ. ಸೊ ಸರ್ಕಾರವೇ ಆರಂಭಿಸಿರುವಂತ ವೆಬ್ಸೈಟ್ ಆಗಿರೋದ್ರಿಂದ ಯಾವುದೇ ಭಯ ಬೇಡ. ಸೊ ಮೊದಲಿಗೆ ಇಲ್ಲಿ ಕಾಣಿಸಿಗುವಂತ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಸೊ ವೆಬ್ಸೈಟ್ ಓಪನ್ ಆದ್ಮೇಲೆ ಅಲ್ಲಿ ನಿಮಗೆ ಇಲ್ಲಿ ನೀವು ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಫೈಂಡ್ ಸ್ಕೀಮ್ಸ್ ಫಾರ್ ಯು ಅನ್ನುವಂತ ಒಂದು ಆಪ್ಷನ್ ಕಾಣುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡಬೇಕು, ಆಮೇಲೆ ಏಜ್ ಅನ್ನ ಎಂಟರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ 20 ಇಯರ್ಸ್ ಅಂತಂದ್ರೆ 20 ಅಂತ ಹಾಕಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಬರುತ್ತೆ. ನಂತರ ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಆಮೇಲೆ ಅರ್ಬನ್ ಅಥವಾ ರೂರಲ್ ಅನ್ನುವಂಥ ಆಪ್ಷನ್ ಬರುತ್ತೆ. ಸೊ ನೀವು ನಗರ ಪ್ರದೇಶದವರಾಗಿದ್ರೆ ಅರ್ಬನ್ ಅಂತ ಆಯ್ಕೆ ಮಾಡಿ, ಗ್ರಾಮೀಣ ಪ್ರದೇಶದವರಾಗಿದ್ರೆ ರೂರಲ್ ಅಂತ ಆಯ್ಕೆ ಮಾಡಿ. ಸೊ ನಂತರ ಅಲ್ಲಿ ನೆಕ್ಸ್ಟ್ ಅನ್ನುವಂಥ ಒಂದು ಬಟನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಕಾಸ್ಟ್ ಯಾವುದು ಅಂತ ಕೇಳುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ ಎಂಟರ್ ಮಾಡಿ. ಸೊ ಮುಂದೆ ಡಿಸಬಿಲಿಟಿ ಇದೆಯಾ ಅನ್ನುವಂಥ ಆಪ್ಷನ್ ಇರುತ್ತೆ, ಅಂದ್ರೆ ನಿಮ್ಗೆ ಏನಾದರೂ ಅಂಗವೈಕಲ್ಯ ಇದೆಯಾ ಅಂತ ಹೇಳ್ಕೊಂಡು ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತಂದ್ರೆ ನೋ ಅಂತ ಹಾಕಿ. ನಂತರ ಡೂ ಯು ಬಿಲಾಂಗ್ ಟು ಮೈನಾರಿಟಿ ಅಂತ ಕೇಳುತ್ತೆ. ಸೊ ನೀವು ಮೈನಾರಿಟಿ ಕ್ಯಾಟಗರಿಗೆ ಸೇರ್ತೀರಾ ಅಂತ, ಎಸ್ ಇದ್ರೆ ಎಸ್ ಕೊಡಿ, ನೋ ಅಂದ್ರೆ ನೋ ಅಂತ ಕೊಡಿ. ಸ್ಟೂಡೆಂಟ್ ಆಗಿದ್ದೀರಾ ಅಂತ ಕೇಳುತ್ತೆ. ಸ್ಟೂಡೆಂಟ್ ಅಂತಂದ್ರೆ ಎಸ್ ಕೊಡಿ, ಇಲ್ಲ ಅಂತಂದ್ರೆ ನೋ ಅನ್ನುವಂಥದ್ದು ಇರುತ್ತೆ. ಸೊ ನೀವು ಎಂಪ್ಲಾಯಿ ಆಗಿದ್ರೆ ಎಂಪ್ಲಾಯಿ ಅನ್ನುವಂಥ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ರೆ ಎಸ್ ಅಂತ ಕೊಡಿ, ಇಲ್ಲ ಅಂತಂದ್ರೆ ನೋ ಅಂತ ಕೊಡಿ. ನಂತರ ನೀವಲ್ಲಿ ಕ್ಲಿಕ್ ಅನ್ನುವಂಥದ್ದು ಇರುತ್ತಲ್ಲ, ಕ್ಲಿಕ್ ಆಪ್ಷನ್ ಕೊಡಿ. ಮುಂದೆ ನಿಮ್ಮ ಆಕ್ಯುಪೇಷನ್ ಆಗಿರ್ಬೋದು, ನೀವು ಬಿಲೋ ಪವರ್ಟಿ ಲೈನ್ ಆದ್ರೆ BPL ಕಾರ್ಡ್ ಕೇಳುತ್ತೆ. ಸೊ BPL ಕ್ಯಾಟಗರಿಗೆ ಸೇರಿರ್ತೀರಾ, ಹೀಗೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಆಕ್ಯುಪೇಷನ್ ಅಲ್ಲಿ ನೀವು ಮಾಡುವಂತ ಕೆಲಸ ಏನು ಅದನ್ನ ಸೆಲೆಕ್ಟ್ ಮಾಡಿ. ಸೊ ನಾನು ಫಾರ್ ಎಕ್ಸಾಂಪಲ್ ಸ್ಟ್ರೀಟ್ ವೆಂಡರ್ ಅಂತ ಆಯ್ಕೆ ಮಾಡ್ಕೊಂಡಿದ್ದೀನಿ. ಸೊ ನಂತರ ನೀವು BPL ಕಾರ್ಡ್ಗೆ ಸೇರಿದ್ದೀರಾ ಅಂತ ಕೇಳಿದ್ದಾರೆ. ಸೊ ಎಸ್ ಅಂದ್ರೆ ಎಸ್, ನೋ ಅಂದ್ರೆ ನೋ. ಅದಾದ್ಮೇಲೆ ಸಬ್ಮಿಟ್ ಅನ್ನುವಂಥ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಬೇಕಾಗುವಂತ ಗೌರ್ಮೆಂಟ್ ಸ್ಕೀಮ್ಸ್ಗಳು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ. ಸೊ ನಿಮ್ಮ ಏಜ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ನೀವು ವಾಸಿಸುವಂತ ಪ್ರದೇಶದ ಆಧಾರದ ಮೇಲೆ ಯಾವ್ಯಾವ ಯೋಜನೆಗಳಿದೆ ಅನ್ನೋದು, ಅದಕ್ಕೆ ನೀವು ಎಷ್ಟು ಅರ್ಹರು ಅನ್ನೋದನ್ನ ಇಲ್ಲಿ ನೀವು ತಿಳ್ಕೊಬಹುದು ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಚಿಕ್ಕ ಉದಾಹರಣೆ ಕೊಡಬೇಕು ಅಂತಂದ್ರೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮ್ ಯೋಜನೆ ಅಂತ ಕಾಣಿಸುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸ್ಕೀಮ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ಅಂದ್ರೆ ಈ ಸ್ಕೀಮ್ ಏನು, ಯಾರಿಗೆ ಅರ್ಹತೆ ಇದೆ, ಏನ್ ಬೆನಿಫಿಟ್ಸ್ ಇದೆ, ಎಲಿಜಿಬಿಲಿಟಿ ಏನು, ಅಪ್ಲಿಕೇಶನ್ ಪ್ರೋಸೆಸ್ ಹೇಗಿದೆ. ಸೊ ಹೀಗೆ A to Z ಮಾಹಿತಿ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಸ್ನೇಹಿತರೆ. ಸರ್ಕಾರದ ಸ್ಕೀಮ್ಸ್ಗಳ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ, ಅಥವಾ ಯಾರನ್ನು ಕೇಳಬೇಕು, ಯಾರು ಇನ್ಫಾರ್ಮೇಶನ್ ಕೊಡ್ತಿಲ್ಲ ಅಂತಂದ್ರೆ, ಸಿಂಪಲ್ ಮೈ ಸ್ಕೀಮ್ ವೆಬ್ಸೈಟ್ಗೆ ಹೋಗಿ ನೀವು ಯಾವ ಸ್ಕೀಮ್ಸ್ಗಳಿಗೆ ಎಲಿಜಿಬಲ್ ಇದ್ದೀರಾ ಅನ್ನೋದನ್ನ ಆರಾಮ್ಸೆ ತಿಳ್ಕೊಬಹುದು. ಈಸಿ, ಇದು ನಿಮಗೆ ಏನು ಕಷ್ಟದ ಕೆಲಸ ಇಲ್ಲ. ಸೊ ಹಾಗಾಗಿ ಇದು ಕೂಡ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಇರಬೇಕಾದಂತ ಒಂದು ವೆಬ್ಸೈಟ್ ಆಗಿರುತ್ತೆ. ಇನ್ನು ಸ್ನೇಹಿತರೆ 6ನೇ ಆಪ್ ಬಗ್ಗೆ ಮಾತನಾಡೋಣ. ಇದು ಇಂಪಾರ್ಟೆಂಟ್ ಆಪ್ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ, ಅದೇ ಉಮಾಂಗ್ ಆಪ್. ಇದು ಒಂದು ಆಲ್ ಇನ್ ಒನ್ ಗೌರ್ಮೆಂಟ್ ಆ್ಯಪ್ ಅಂತ ಹೇಳ್ಬೋದು. ಈ ಒಂದೇ ಆ್ಯಪ್ ಮೂಲಕ ಮನೆಯಲ್ಲೇ ಕುಳಿತುಕೊಂಡು ಸಾಕಷ್ಟು ಗೌರ್ಮೆಂಟ್ ಸರ್ವಿಸ್ಗಳನ್ನು ಈಸಿಯಾಗಿ ನೀವು ಬಳಸ್ಬೋದು. ಫಾರ್ ಎಕ್ಸಾಂಪಲ್ PF ಬ್ಯಾಲೆನ್ಸ್ ಚೆಕ್ ಮಾಡಬೇಕಾದ್ರು, ಅಥವಾ PF ಅನ್ನು ಕ್ಲೇಮ್ ಮಾಡಬೇಕು ಅಂತಂದ್ರು, ಸ್ಟೇಟಸನ್ನು ಚೆಕ್ ಮಾಡಬೇಕು ಅಂತಂದ್ರು, ಅಥವಾ ಸರ್ಕಾರಿ ಸಂಬಂಧಿಸಿದಂಥ ಹಲವು ಸರ್ವಿಸ್ಗಳನ್ನು ನೀವು ಯೂಸ್ ಮಾಡಬೇಕು ಅಂತಂದ್ರೂ ಕೂಡ ಈ ಉಮಾಂಗ್ ಆ್ಯಪಲ್ಲಿ ಲಭ್ಯ ಇರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಗೌರ್ಮೆಂಟ್ ಆಫೀಸ್ಗಳಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಅಲ್ಲಾಡುವಂಥ ಅವಶ್ಯಕತೆ ಇಲ್ಲ, ಅವರಿವರ ಕಾಲಿಗೆ ಬೀಳಬೇಕು ಅಂತಿಲ್ಲ. ಸೊ ಮನೆಯಲ್ಲೇ ಕುಳಿತುಕೊಂಡು ಈ ಆ್ಯಪನ್ನು ಯೂಸ್ ಮಾಡಿಕೊಂಡು ನೀವು ಎಲ್ಲವನ್ನ ಚೆಕ್ ಮಾಡ್ಬೋದು. ಸ್ಟೂಡೆಂಟ್ಸ್ ಆಗಿರ್ಬೋದು, ಎಂಪ್ಲಾಯೀಸ್ ಆಗಿರ್ಬೋದು, ಸಾಮಾನ್ಯ ಜನರು, ಒಟ್ಟಾರೆ ಪ್ರತಿಯೊಂದು ಕ್ಯಾಟಗರಿಯವ್ರಿಗೂ ಕೂಡ ಈ ಒಂದು ಆ್ಯಪ್ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾದ್ರೆ ಈ ಆ್ಯಪ್ ಹೇಗೆ ಕೆಲಸ ಮಾಡುತ್ತೆ, ಇದರ ಬೆನಿಫಿಟ್ ಏನು, ಇದನ್ನ ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಆಲ್ರೆಡಿ ನನ್ನ ಮೊಬೈಲಲ್ಲಿ ಉಮಾಂಗ್ ಆ್ಯಪ್ನ ಇನ್ಸ್ಟಾಲ್ ಯಾವತ್ತೂ ಮಾಡಿದ್ದೀನಿ, ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆಯಲ್ವಾ, ಉಮಾಂಗ್ ಆ್ಯಪ್ನಲ್ಲಿ ನಿಮ್ಮ ಮೊಬೈಲ್ ನಂಬರು, ಆಧಾರ್ ಕಾರ್ಡ್ ಡೀಟೇಲ್ಸನ್ನು ನೀಡಿ ನೀವು ಮೊದಲನೇದಾಗಿ ಲಾಗಿನ್ ಆಗಬೇಕಾಗತ್ತೆ. ಸೊ ಒಮ್ಮೆ ಲಾಗಿನ್ ಆದಮೇಲೆ ಈ ಆ್ಯಪ್ ಮೂಲಕ ನೀವು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಅಂದರೆ ಎಲ್ಲ ಸರ್ಕಾರಿ ಸರ್ವಿಸ್ಗಳದ್ದು ಲಿಸ್ಟ್ ನಿಮಗೆ ಸಿಗುತ್ತೆ. ಸೊ ಈ ರೀತಿ ಯೂಸ್ ಮಾಡ್ಬೋದು. EPFO ಸರ್ವಿಸ್ ಆಗಿರಲಿ, ಅಥವಾ ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಫಾರ್ಮರ್ಸ್ ಆಗಿರ್ಬೋದು, ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ವುಮೆನ್ ಆ್ಯಂಡ್ ಚೈಲ್ಡ್ ಆಗಿರ್ಬೋದು, ಹೆಲ್ತು, ಪೊಲೀಸು, ಇಂಡಿಯನ್ ರೈಲ್ವೇಸ್, ಹೀಗೆ ಸಾಕಷ್ಟು
ವಿಭಾಗಗಳು ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ನೀವಿರುವಂಥ ಪ್ರದೇಶದ ಏರ್ ಕ್ವಾಲಿಟಿ ಎಷ್ಟಿದೆ ಅನ್ನೋದನ್ನ ಕೂಡ ಈ ಆ್ಯಪ್ ಮೂಲಕ ನೀವು ತಿಳ್ಕೋಬಹುದು. ಈ ರೀತಿ ಅನೇಕ ಸರ್ಕಾರಿ ಸರ್ವಿಸ್ಗಳನ್ನು ಒಂದೇ ಆ್ಯಪ್ ಮೂಲಕ ಈಸಿಯಾಗಿ ಯೂಸ್ ಮಾಡ್ಬೋದು. ಇದರ ಜೊತೆಗೆ ನಿಮ್ಮ PF ಬ್ಯಾಲೆನ್ಸ್ ಎಷ್ಟಿದೆ, ಅಷ್ಟೇ ಅಲ್ಲ PF ಪಾಸ್ಬುಕ್ ಅನ್ನ ನೋಡಬೇಕು ಅಂತಂದ್ರೆ ನಿಮ್ಮ UAN ನಂಬರ್ ಆಗಿರ್ಬೋದು, UAN ಕಾರ್ಡ್ಗೆ ಸಂಬಂಧಿಸಿದಂಥ ಏನೇ ಸರ್ವಿಸ್ಗಳನ್ನು ಇಲ್ಲಿ ಬಳಸ್ಬೋದು. ಇವೆಲ್ಲ ಕೂಡ ಈ ಆ್ಯಪ್ ಮೂಲಕ ಸುಲಭವಾಗಿ ಆಕ್ಸೆಸ್ ಅನ್ನ ಪಡಿಬಹುದು. ಸೊ ಹೀಗಾಗಿ ಇದೊಂದು ಆಲ್ ಇನ್ ಒನ್ ಗವರ್ಮೆಂಟ್ ಆ್ಯಪ್ ಅಂತ ನಾನು ಅದಕ್ಕೆ ಹೇಳಿದ್ದು. ಸೊ ಅದರಿಂದ ಪ್ರತಿಯೊಬ್ಬರ ಫೋನ್ನಲ್ಲೂ ಕೂಡ ಈ ಆ್ಯಪ್ ಇರೋದು ತುಂಬಾ ಮುಖ್ಯ ಸ್ನೇಹಿತರೆ. ಸೊ ಹಾಗಾಗಿ ನಾನಂತೂ ಯೂಸ್ ಮಾಡಿ ಆಲ್ಮೋಸ್ಟ್ ಒಂದಷ್ಟು ವರ್ಷಗಳೇ ಆಯಿತು. ಸೊ ಇನ್ನೂ ಕೂಡ ನೀವು ಇನ್ಸ್ಟಾಲ್ ಮಾಡಿಲ್ಲ ಅಂತಂದ್ರೆ ಇವತ್ತೇ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ನು 7ನೇ ಆ್ಯಪ್ ಅಂತಂದ್ರೆ ಜೀವನ್ ಪ್ರಮಾಣ್ ಆ್ಯಪ್. ಈ ಆ್ಯಪ್ ಮುಖ್ಯವಾಗಿ ಸೀನಿಯರ್ ಸಿಟಿಸನ್ಸ್, ಹಿರಿಯರಿಗೆ ಪೆನ್ಷನ್ ಪಡೆಯೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿಮ್ಮ ಮನೆಗಳಲ್ಲೂ ಕೂಡ ಪೆನ್ಷನ್ ಪಡಿತಿರುವಂಥ ಸಾಕಷ್ಟು ಸೀನಿಯರ್ ಸಿಟಿಸನ್ಸ್, ಹಿರಿಯರು ಇದ್ದೇ ಇರ್ತಾರೆ. ಅವರು ಪೆನ್ಷನ್ ಪಡೆಯೋರಾಗಿರ್ಬೋದು, ರಿಟೈರ್ಡ್ ಆದವರಾಗಿರ್ಬೋದು, ಇಂಥವರು ನಮ್ಮ ಮನೆಗಳಲ್ಲಿದ್ದರೆ ಅವರಿಗೆ ಇವತ್ತೇ ಈ ಜೀವನ್ ಪ್ರಮಾಣ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಡಿ. ಸೊ ಈ ಜೀವನ್ ಪ್ರಮಾಣ್ ಆ್ಯಪ್ ಅನ್ನು ಬಳಸ್ಕೊಂಡು ಆಧಾರ್ ಅಥೆಂಟಿಕೇಶನ್ ಅನ್ನ ಜೊತೆಗೆ ಫೇಸ್ ರೆಕಾಗ್ನೈಸೇಷನ್ ಇದೆಯಲ್ಲ, ಆ ವೆರಿಫಿಕೇಶನ್ ಮೂಲಕ ಮನೆಯಲ್ಲೇ ಲೈಫ್ ಸರ್ಟಿಫಿಕೇಟ್ ವೆರಿಫೈ ಮಾಡಿ ಸಬ್ಮಿಟ್ ಅನ್ನ ಮಾಡಬಹುದು ಸ್ನೇಹಿತರೆ. ಇದರಿಂದ ಪೆನ್ಷನ್ ಪಡಿತಿರೋ ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು, ರಿಟೈರ್ಡ್ ಎಂಪ್ಲಾಯೀಸ್ ಬ್ಯಾಂಕ್ಗೆ ಹೋಗಿ ಗಂಟೆಗಟ್ಟಲೆ ಪಾಪ ಕ್ಯೂ ಅಲ್ಲಿ ನಿಲ್ಲಬೇಕು ಅಂತಿಲ್ಲ, ಅವಶ್ಯಕತೆನೂ ಇಲ್ಲ. ಸೊ ಅದರಿಂದ ನಿಮ್ಮ ಮನೆಯಲ್ಲಿ ಸೀನಿಯರ್ ಸಿಟಿಸನ್ಸ್ ಅಥವಾ ಪೆನ್ಷನ್ ಪಡೆಯೋರು ಯಾರಾದರೂ ಇದ್ರೆ ತಪ್ಪದೆ ನಿಮ್ಮ ಮೊಬೈಲಲ್ಲಿ ಅಥವಾ ಅವರ ಮೊಬೈಲಲ್ಲಿ ಈ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡಿಕೊಡಿ. ಇದರಿಂದ ಅವರಿಗೆ ಬ್ಯಾಂಕ್ಗೆ ಹೋಗುವಂತ ಅಗತ್ಯ ಇರೋದಿಲ್ಲ ಸ್ನೇಹಿತರೆ. ಮನೆಯಲ್ಲೇ ಕುತ್ಕೊಂಡು ಈ ಲೈಫ್ ಸರ್ಟಿಫಿಕೇಟ್ ಅನ್ನ ಸರ್ಕಾರಕ್ಕೆ ಆನ್ಲೈನ್ ಮೂಲಕ ಸಬ್ಮಿಟ್ ಮಾಡಬಹುದು. ಸೊ ಹೀಗಾಗಿ ಈ ಆ್ಯಪ್ ಸೀನಿಯರ್ ಸಿಟಿಸನ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನೆಕ್ಸ್ಟ್ 8ನೇ ಆ್ಯಪ್ ಬಗ್ಗೆ ನೋಡೋಣ, ದಾಮಿನಿ ಆ್ಯಪ್. ಏನಪ್ಪಾ ಇದು? ಸಾಕಷ್ಟು ಜನರಿಗೆ ಗೊತ್ತಿಲ್ಲ, ಈ ಹೆಸರನ್ನ ಕೂಡ ಕೇಳಲಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಸರ್ಕಾರಿ ಆ್ಯಪ್ ಆಗಿರುತ್ತೆ. ಸೊ ಮುಖ್ಯವಾಗಿ ರೈತರಿಗೆ, ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸಿರೋರಿಗೆ ಅಥವಾ ಆಗಾಗ ಪ್ರಯಾಣ ಮಾಡೋರಿಗೆ ಈ ಆ್ಯಪ್ ತುಂಬ ಬೆನಿಫಿಟ್ ಆಗುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ನೀವಿರುವಂಥ ಪ್ರದೇಶದಲ್ಲಿ ಮಿಂಚು ಬೀಳುವಂಥ ಸಾಧ್ಯತೆ ಇದ್ರೆ ಈ ದಾಮಿನಿ ಆ್ಯಪ್ ನಿಮಗೆ ಮೊದಲೇ ಎಚ್ಚರಿಕೆಯನ್ನ ಕೊಡುತ್ತೆ. ಅಷ್ಟೇ ಅಲ್ಲ, ಈ ಆ್ಯಪ್ನಲ್ಲಿ ಆರೆಂಜ್, ಗ್ರೀನ್, ರೆಡ್ ಅನ್ನುವಂಥ 3 ಸೂಚನೆಗಳು, ಇಂಡಿಕೇಟರ್ಸ್ ಇರುತ್ತೆ ಸ್ನೇಹಿತರೆ. ಈ ಇಂಡಿಕೇಟರ್ಸ್ ಮೂಲಕ ನಿಖರವಾದ ಸಮಯವನ್ನ ಹೇಳದೇ ಇದ್ರೂ ಕೂಡ ಅಂದಾಜು ಸಮಯವನ್ನ ತಿಳಿಸುತ್ತೆ. ಅಂದ್ರೆ ಈ ಸಮಯದೊಳಗೆ ಈ ಪ್ರದೇಶದಲ್ಲಿ ಮಿಂಚು ಬೀಳುವಂತ ಸಾಧ್ಯತೆ ಇದೆ ಅಂತ ಹೇಳ್ಕೊಂಡು ಅದರಿಂದ ಕೂಡಲೇ ಸುರಕ್ಷತೆ ಸ್ಥಳಕ್ಕೆ ಹೋಗ್ಬೋದು. ಈ ದಾಮಿನಿ ಆ್ಯಪ್ ನಿಮಗೆ ಮುಂಚಿತವಾಗಿ ಅಲರ್ಟ್ ಅನ್ನ ಕೊಡುತ್ತೆ. ಯಾಕಂತಂದ್ರೆ ನಮ್ಮ ಪೇರೆಂಟ್ಸ್, ಪೋಷಕರು ಸಾಕಷ್ಟು ಮಂದಿ ಗ್ರಾಮಗಳಲ್ಲಿ ವಾಸಿಸ್ತಾ ಇರ್ಬೋದು, ಅಥವಾ ನಮಗೆ ಪರಿಚಯ ಇರೋರು ಸಾಕಷ್ಟು ಜನ ಕೃಷಿ ಮಾಡ್ತಾ ಇರ್ಬೋದು. ಇತ್ತೀಚಿನ ದಿನಗಳಲ್ಲಿ ಮಿಂಚು ಬಡಿದು ಸಾಕಷ್ಟು ಜಾನುವಾರುಗಳು ಜೀವವನ್ನ ಕಳ್ಕೊಂಡವರಾಗಿರ್ಬೋದು, ಬೆಳೆ ಹಾನಿ ಆಗಿರೋದಾಗಿರ್ಬೋದು, ಅಥವಾ ಮಿಂಚು ಬಡಿದು ಅನೇಕ ಜನರು ಜೀವವನ್ನ ಕೂಡ ಕಳ್ಕೊಂಡಿದ್ದಾರೆ. ಸೊ ಅಂಥ ಟೈಮಲ್ಲಿ ಈ ಆ್ಯಪ್ ಮೂಲಕ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾವು ಈ ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡಿ ಲೊಕೇಶನ್ ಆಕ್ಸೆಸ್ ಎಲ್ಲೋ ಅಂತ ಕೊಟ್ರೆ, ಅಂದ್ರೆ ನಾವಿರುವಂಥ ಪ್ರದೇಶದಲ್ಲಿ ಮಿಂಚು ಬೀಳುವಂಥ ಸಾಧ್ಯತೆ ಇದೆಯಾ, ಮಳೆ ಬೀಳುವಂಥ ಸಾಧ್ಯತೆ ಇದೆಯಾ, ಈ ರೀತಿ ಸಾಕಷ್ಟು ಹವಾಮಾನ ಆಗಿರ್ಬೋದು, ಪ್ರಕೃತಿಗೆ ಸಂಬಂಧಪಟ್ಟಂತ ಮಾಹಿತಿ ಈ ದಾಮಿನಿ ಆ್ಯಪಲ್ಲಿ ಸಿಗುತ್ತೆ. ಸೊ ಇದು ಸರ್ಕಾರ ಪರಿಚಯಿಸಿರುವಂಥ ಅಥೆಂಟಿಕ್ ಆ್ಯಪ್ ಆಗಿರುತ್ತೆ. ಸೊ ಹಾಗಾಗಿ ಯಾವುದೇ ಭಯ ಪಡೋ ಅಗತ್ಯ ಇಲ್ಲ. ಇದು ಥರ್ಡ್ ಪಾರ್ಟಿ ಆ್ಯಪ್ ಕೂಡ ಅಲ್ಲ, ಗೌರ್ಮೆಂಟ್ ವೆರಿಫೈಡ್ ಆ್ಯಪ್ ಆಗಿರುತ್ತೆ. ಸೊ ಈ ದಾಮಿನಿ ಆ್ಯಪ್ ಬಳಸಿದ್ರೆ ಯಾವ ಸ್ಥಳದಲ್ಲಿ ಮಿಂಚು ಬೀಳುವಂಥ ಸಾಧ್ಯತೆ ಇದೆ, ತಕ್ಷಣ ಈ ಪ್ರದೇಶವನ್ನ ಖಾಲಿ ಮಾಡಿ ಸುರಕ್ಷಿತ ಸ್ಥಳಕ್ಕೆ ಹೋಗಿ ಅನ್ನುವಂಥ ವಾರ್ನಿಂಗ್ ಅನ್ನ ಕೂಡ ಕೊಡುತ್ತೆ. ಸೊ ಹಾಗಾಗಿ ಈ ಆ್ಯಪ್ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ಫೋನ್ನಲ್ಲಿ ಈ ಆ್ಯಪ್ ಇದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು 9ನೇ ಆ್ಯಪ್ ಬಗ್ಗೆ ನೋಡೋದಾದ್ರೆ ಎಂ ಪಾಸ್ಪೋರ್ಟ್ ಸೇವಾ. ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಎಲ್ಲರೂ ಕೂಡ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ತಿದ್ದಾರೆ. ಇತ್ತೀಚೆಗೆ ಪಾಸ್ಪೋರ್ಟ್ಗೆ ಸಂಬಂಧಿಸಿದಂತ ಕೆಲವು ಹೊಸ ರೂಲ್ಸ್ಗಳು ಕೂಡ ಬಂದಿದೆ. ಮೊದಲು ಪಾಸ್ಪೋರ್ಟ್ ಅಪ್ಲಿಕೇಶನ್ ಫೀಸ್ ಒಂದ್ ರೀತಿ ಇತ್ತು, ಈಗ ಸ್ವಲ್ಪ ಹೆಚ್ಚಾಗಿದೆ. ಸೊ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡೋದಕ್ಕೆ ಆಫೀಸ್ಗಳ ಸುತ್ತ ತಿರುಗುವಂತ ಅಗತ್ಯ ಇಲ್ಲ. ಅಷ್ಟೇ ಅಲ್ಲ, ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ ನಂತರ ಅದರ ಸ್ಟೇಟಸ್ ಅನ್ನ ಚೆಕ್ ಮಾಡೋದಕ್ಕೂ ಕೂಡ ಪದೇ ಪದೇ ಪಾಸ್ಪೋರ್ಟ್ ಆಫೀಸ್ಗೆ ಹೋಗುವಂತ ಅವಶ್ಯಕತೆನೇ ಇಲ್ಲ. ಗೊತ್ತಾ, ಎಂ ಪಾಸ್ಪೋರ್ಟ್ ಸೇವಾ ಆ್ಯಪ್ ಮೂಲಕ ಪಾಸ್ಪೋರ್ಟ್ಗೆ ಸಂಬಂಧಿಸಿದ ಎಲ್ಲ ಸರ್ವಿಸ್ಗಳನ್ನ ಮನೆಯಲ್ಲೇ ಕುಳಿತುಕೊಂಡು ನೀವು ಯೂಸ್ ಮಾಡಬಹುದು ಸ್ನೇಹಿತರೆ. ಪಾಸ್ಪೋರ್ಟ್ಗೆ ಹೇಗೆ ಅಪ್ಲೈ ಮಾಡಬೇಕು, ಅಪಾಯಿಂಟ್ಮೆಂಟ್ ಹೇಗೆ ಬುಕ್ ಮಾಡಬೇಕು, ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಹೇಗೆ ಚೆಕ್ ಮಾಡಬೇಕು, ಈ ರೀತಿಯ ಎಲ್ಲ ಸರ್ವಿಸ್ಗಳನ್ನ ಎಂ ಪಾಸ್ಪೋರ್ಟ್ ಸೇವಾ ಆ್ಯಪ್ ಮೂಲಕ ನೀವು ಈಸಿಯಾಗಿ ಪಡಿಬಹುದು. ಸೊ ಒಂದು ವೇಳೆ ನೀವು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಬೇಕು ಅಂತಿದ್ರೆ ಅಥವಾ ಪಾಸ್ಪೋರ್ಟ್ಗೆ ಸಂಬಂಧಿಸಿದಂತ ಯಾವುದೇ ಸರ್ವಿಸ್ಗಳನ್ನ ಬಳಸಬೇಕು ಅಂತ ಇದ್ರೆ ಪಾಸ್ಪೋರ್ಟ್ ಆಫೀಸ್ಗೆ ಹೋಗೋ ಅಗತ್ಯ ಇಲ್ಲ. ಯಾಕಂತಂದ್ರೆ ಈ ಒಂದು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸಾಕು,
ಸಾಕು. ಅದರ ಮೂಲಕ ನಿಮಗೆ ಬೇಕಾದಂಥ ಸರ್ವಿಸ್ಗಳನ್ನು ಈಸಿಯಾಗಿ ನೀವು ಪಡಿಬೋದು. ಫಾರ್ ಎಕ್ಸಾಂಪಲ್, ಈಗ ನಾನು ಇತ್ತೀಚೆಗೆ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಂಡು ಈ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ನನಗೆ ಬೆನಿಫಿಟ್ ಆಗಿದೆ. ಇನ್ನು ಸ್ನೇಹಿತರೆ, ಕೊನೆಯದಾಗಿ ಒಂದು ಆ್ಯಪ್ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಆ್ಯಪ್ ಅಲ್ಲ, ವೆಬ್ಸೈಟ್ ಬಗ್ಗೆ ಹೇಳ್ತಾ ಇರುವಂಥದ್ದು. ಇದು ಪ್ಯಾನ್ ಕಾರ್ಡ್ಗೆ ಸಂಬಂಧಿಸಿದಂಥ ಸರ್ವಿಸ್ಗಳನ್ನು ಬಳಸೋದಕ್ಕಿರುವಂಥ ಒಂದು ಉಪಯೋಗ ಆಗುವಂಥ ಗೌರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ. ಸೊ ಈ ವೆಬ್ಸೈಟ್ ಹೆಸರು NSDL. ಸೊ ನೀವು ಗೂಗಲ್ಗೆ ಹೋಗಿ NSDL ಅಂತ ಟೈಪ್ ಮಾಡಿದ್ರೆ ಸಿಗುತ್ತೆ. ಬಹಳಷ್ಟು ಜನ ತಮ್ಮ ಪ್ಯಾನ್ ಕಾರ್ಡನ್ನು ಎಲ್ಲೋ ಇಟ್ಟು ಮರ್ತು ಬಂದುಬಿಡ್ತಾರೆ. ಇನ್ನು ಕೆಲವರು ವ್ಯಾಲೆಟ್ನಲ್ಲಿಟ್ಟು ವ್ಯಾಲೆಟನ್ನೇ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ರೀತಿ ಪ್ಯಾನ್ ಕಾರ್ಡ್ಗೆ ಸಂಬಂಧಿಸಿದಂಥ ಹಲವು ಸಮಸ್ಯೆಗಳು ಹಲವರಿಗೆ ಎದುರಾಗ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ NSDL ವೆಬ್ಸೈಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದು ಹೇಗೆ ಕೆಲಸ ಮಾಡುತ್ತೆ ನೋಡಿ. ಈ ವೆಬ್ಸೈಟ್ ಮೂಲಕ ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ಗೆ ಮತ್ತೆ ನೀವು ಅಪ್ಲೈ ಮಾಡ್ಬೋದು. ಅಷ್ಟೇ ಅಲ್ಲ, ಹೊಸ ಪ್ಯಾನ್ ಕಾರ್ಡ್ಗೂ ಕೂಡ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ಸೊ ಕೆಲವರ ಪ್ಯಾನ್ ಕಾರ್ಡ್ನಲ್ಲಿ ಹೆಸರು ತಪ್ಪಾಗಿರುತ್ತೆ, ಅಥವಾ ಫಾರ್ ಎಕ್ಸಾಂಪಲ್ ಈಗ ಡೇಟ್ ಆಫ್ ಬರ್ತ್ ತಪ್ಪಾಗಿರ್ಬೋದು, ಅಡ್ರೆಸ್ ತಪ್ಪಾಗಿರ್ಬೋದು, ಏನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಇರ್ಬೋದು. ಅಂಥ ಟೈಮಲ್ಲಿ ಕರೆಕ್ಷನನ್ನು ಮಾಡ್ಕೊಳ್ಳೋದಕ್ಕೂ ಕೂಡ NSDL ವೆಬ್ಸೈಟ್ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ನೀವು ಸರ್ಕಾರಿ ಕಚೇರಿಗಳಿಗೆ ಅಲ್ದಾಡಬೇಕು ಅಂತಿಲ್ಲ. ಸೊ ಒಂದು ವೇಳೆ ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ ಹೇಗೆ ಪಡಿಬೇಕು ಅನ್ನೋ ಗೊಂದಲ ಇದ್ರೂ ಕೂಡ ಯಾವುದೇ ಆಫೀಸಿಗೆ ಹೋಗೋ ಅಗತ್ಯ ಇಲ್ಲ. ನೀವು ಆರಾಮಾಗಿ ಗೂಗಲ್ಗೆ ಹೋಗಿ NSDL ವೆಬ್ಸೈಟಿಗೆ ಹೋಗಿ ಅಲ್ಲಿಂದಲೇ ನೀವು ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ಸೊ ಈಗ NSDL ವೆಬ್ಸೈಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ನಿಮಗೆ ರೆಕಾರ್ಡಿಂಗ್ ಥ್ರೂ ಹೇಳ್ಕೊಡ್ತೀನಿ ನೋಡಿ, ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಸೊ ನಾನು ಈ ವೆಬ್ಸೈಟಿಗೆ ಹೋಗಿದ್ದೀನಿ. ಸೊ ಮೊದಲು ನೀವು ಗೂಗಲ್ ಅಥವಾ ಬ್ರೌಸರ್ ಓಪನ್ ಮಾಡಿ NSDL ಅಂತ ಸರ್ಚ್ ಮಾಡಿ. NSDL ಕ್ಯಾಪಿಟಲ್ ಅಲ್ಲಿ ಇರುತ್ತೆ. ಸೊ ಅಲ್ಲಿ ಸರ್ಚ್ ಮಾಡಿದ್ಮೇಲೆ ಮೊದಲು ನಿಮ್ಗೆ ಆಪ್ಷನ್ ಕಾಣುತ್ತೆ ನೋಡಿ. ಸೊ ಅಲ್ಲಿ ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ ಅಂತ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಸೆಲೆಕ್ಟ್ ಪ್ಯಾನ್ ಅಪ್ಲಿಕೇಶನ್ ಟೈಪ್ ಅನ್ನುವಂಥದ್ದು ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ಯಾನ್ ಕಾರ್ಡ್ನಲ್ಲಿ ಕರೆಕ್ಷನ್ ಮಾಡಿಸ್ಬೇಕಾ ಅಥವಾ ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ ಬೇಕಾ, ಹೀಗೆ ಸಾಕಷ್ಟು ಆಪ್ಷನ್ಸ್ಗಳು ನಿಮಗೆ ಬೇಕಾದಂಥ ಆಪ್ಷನ್ ಇರುತ್ತೆ. ಸೊ ಆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಕ್ಯಾಟಗರಿ ಅಂತ ಬರುತ್ತೆ ಸ್ನೇಹಿತರೆ. ಸೊ ಅಲ್ಲಿ ನೀವು ಇಂಡಿವಿಜುವಲ್ ಆಗಿ ಅಪ್ಲೈ ಮಾಡ್ತಾ ಇದ್ದೀರಾ, ಅಥವಾ ಕಂಪನಿಗಾಗಿ ಅಪ್ಲೈ ಮಾಡ್ತಾ ಇದ್ದೀರಾ, ಅಥವಾ ಟ್ರಸ್ಟ್ಗಾಗಿ ಅಪ್ಲೈ ಮಾಡ್ತಿದ್ದೀರಾ, ಹೀಗೆ ಸಾಕಷ್ಟು ಆಪ್ಷನ್ಸ್ಗಳು ನಿಮಗೆ ಸಿಗುತ್ತೆ. ಸೊ ನಿಮಗೆ ಬೇಕಾದಂಥ ಆಪ್ಷನ್ ಅನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಇಂಡಿವಿಜುವಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಂತರ ನಿಮ್ಮ ಎಲ್ಲ ಡೀಟೇಲ್ಸ್ ಅನ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ನಂತರ ಡೀಟೇಲ್ ಸಬ್ಮಿಟ್ ಮಾಡಿದ್ರೆ, ಕನಿಷ್ಠ ಫೀಸ್ ಪೇ ಮಾಡಿದ್ರೆ ಸುಮಾರು 15 ರಿಂದ 20 ದಿನದ ಒಳಗಡೆ ನಿಮ್ಮ ಪ್ಯಾನ್ ಕಾರ್ಡ್ ನಿಮ್ಮ ಮನೆ ವಿಳಾಸಕ್ಕೆ ಬರುತ್ತೆ. ಸೊ ಹೀಗೆ ಮಾಡಿದ್ರೆ ಯಾವುದೇ ಏಜೆಂಟ್ ಮೇಲೆ ಡಿಪೆಂಡ್ ಆಗಬೇಕು ಅಂತಿಲ್ಲ. ಮನೆಯಲ್ಲೇ ಕುಳಿತುಕೊಂಡು ಡೂಪ್ಲಿಕೇಟ್ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ಪ್ಯಾನ್ ಕಾರ್ಡ್ನಲ್ಲಿರುವಂಥ ಯಾವುದೇ ಮಿಸ್ಟೇಕ್ಸ್ನ ನೀವೇ ಸರಿಪಡಿಸ್ಕೋಬಹುದು. ಈ ಎಲ್ಲ ಸರ್ವಿಸ್ಗಳನ್ನು ಸುಲಭವಾಗಿ ಪಡಿಬೇಕು ಅಂತಂದ್ರೆ ಈ ಒಂದು ವೆಬ್ಸೈಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಸ್ಮಾರ್ಟ್ ಫೋನ್ ಅಂದ್ರೆ ಕೇವಲ ಚಾಟಿಂಗ್ ಮಾಡೋದಕ್ಕೆ ಅಥವಾ ರೀಲ್ಸ್ ಅನ್ನ ಸ್ಕ್ರೋಲ್ ಮಾಡೋದಕ್ಕೆ ಮಾತ್ರ ಅಲ್ಲ, ಇಂತಹ ಉಪಯುಕ್ತ ಗೌರ್ಮೆಂಟ್ ಆಪ್ಸ್ ಅನ್ನ ಕೂಡ ಫೋನ್ ನಲ್ಲಿ ಇಟ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಹಾಗಿದ್ರೆ ಮಾತ್ರ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಬರುವಂತ ಸಾಕಷ್ಟು ಸಮಸ್ಯೆಗಳಿಗೆ ಈ ಮೊಬೈಲೇ ಆಕ್ಚುಲಿ ನಿಮಗೆ ಪರಿಹಾರವನ್ನ ಕೊಡುತ್ತೆ. ಅಷ್ಟೇ ಅಲ್ಲ, ಏಜೆಂಟ್ಗಳ ಮಾತನ್ನ ನಂಬಿ ಹಣವನ್ನ ಕಳ್ಕೊಳ್ಳೋದಕ್ಕಿಂತ ಈ ರೀತಿಯಾದಂಥ ಗೌರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು, ಆ್ಯಪ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಂಡ್ರಿ, ಅಥವಾ ನಾನೀಗ ಹೇಳಿದೆ ಅಲ್ವಾ 10 ಗೌರ್ಮೆಂಟ್ ಆ್ಯಪ್ಸ್ಗಳು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ, ಇದು ನಮ್ಮ ದಿನನಿತ್ಯಕ್ಕೆ ಬೇಕಾಗುವಂಥ ಆ್ಯಪ್ಸ್ ಆಗಿರುತ್ತೆ. ಸೊ ಈ ಎಲ್ಲ ಆ್ಯಪ್ಸ್ ಕೂಡ ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ನಿಮಗೆ ಸಿಗುತ್ತೆ. ಇವೆಲ್ಲ ಕೂಡ ಗೌರ್ಮೆಂಟ್ ಆ್ಯಪ್ಸ್ ಆಗಿರೋದ್ರಿಂದ ಯಾವುದೇ ಭಯ ಪಡಬೇಕು ಅಂತಿಲ್ಲ. ಥರ್ಡ್ ಪಾರ್ಟಿ ಆ್ಯಪ್ಸ್ ಕೂಡ ಅಲ್ಲ, ಪ್ಲೇಸ್ಟೋರಿಂದ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ಇದನ್ನು ಬಳಸ್ಕೋಬೋದು ಸ್ನೇಹಿತರೆ. ಸೊ ಇಲ್ಲಿ ಡಿಜಿಲಾಕರ್ ಡಾಕ್ಯುಮೆಂಟ್ಸ್ಗಾಗಿ, BIS ಕೇರ್ ಗೋಲ್ಡ್ ವೆರಿಫಿಕೇಷನ್ಗಾಗಿ, ಆಧಾರ್ ಐಡೆಂಟಿಟಿ ಸೇಫ್ಟಿಗಾಗಿ, ದಾಮಿನಿ ಲೈಟ್ನಿಂಗ್ ಅಲರ್ಟ್ಸ್ಗಾಗಿ, ಜೀವನ್ ಪ್ರಮಾಣ್ ಸೀನಿಯರ್ ಸಿಟಿಸನ್ಸ್ಗಾಗಿ, ಸೊ ಪಾಸ್ಪೋರ್ಟ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ನಾನು ಹೇಳಿದಂಥ ಈ 10 ಆ್ಯಪ್ಸ್ ಸ್ಟೂಡೆಂಟ್ಸಿಂದ ಹಿಡಿದು ಹಿರಿಯರ ತನಕ ಕೂಡ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗಕ್ಕೆ ಬರುತ್ತೆ. ಸೊ ಹಾಗಾಗಿ ಈ ಮಾಹಿತಿಯನ್ನು ನಿಮ್ಮ ಮನೆಯ ಪ್ರತಿಯೊಬ್ಬರ ಜೊತೆ ಕೂಡ ತಪ್ಪದೇ ಶೇರ್ ಮಾಡಿ. ಅದರಿಂದ ಅವರು ಏಜೆಂಟ್ಗಳನ್ನು ನಂಬಿ ಮೋಸ ಹೋಗೋದನ್ನು ಕೂಡ ನೀವೇ ತಪ್ಪಿಸ್ಕೊಳ್ಬೋದು. ಗೌರ್ಮೆಂಟ್ ಆಫೀಸ್ಗಳಲ್ಲಿ ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲಬೇಕು ಅಂತಿಲ್ಲ ಕೂಡ, ಅವರ ಟೈಮ್ ಕೂಡ ಉಳಿಯುತ್ತೆ, ಹಣ ಕೂಡ ಉಳಿಯುತ್ತೆ. ಸೊ ಹಾಗಾಗಿ ಈ ಆ್ಯಪ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಇದುವರೆಗೂ ಕೂಡ ಈ ಆ್ಯಪನ್ನು ಯೂಸ್ ಮಾಡಿದ್ದೀರಾ? ಯೂಸ್ ಮಾಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಪ್ಪದೇ ತಿಳಿಸಿ ಸ್ನೇಹಿತರೆ. ಈ ಆ್ಯಪ್ಸ್ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ನೇರವಾಗಿ ಕೇಳ್ಬೋದು. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.